ಶಾಲಾ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಕನ್ನಡ, ತಾಲೂಕು ಪಂಚಾಯತ್ ಹೊನ್ನಾವರ ಇವರ ಒಂದು ಯೋಜನೆ ಅಡಿಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ ದಿನಾಂಕ 26ನೇ ತಾರೀಕಿಂದ ಇವತ್ತಿನವರೆಗೆ ಸಾಮಾಜಿಕ ಪರಿಶೋಧನಾ ಕಾರ್ಯ ನಡೆದಿದೆ. ಅಲ್ಲಿ ತಂಡದ ಸದಸ್ಯರು, ಮುಖ್ಯಸ್ಥರು ಎಲ್ಲರೂ ಕೂಡ 4 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಈ ಪರಿಶೋಧನಾ ಕಾರ್ಯ, ಪಾಲಕರ ಭೇಟಿ, ಮನೆ ಭೇಟಿ ಹಾಗೂ ಮಕ್ಕಳ ಭೇಟಿ, ಅವರಿಗೆ ವಹಿಸಿದ ಎಲ್ಲ ಕಾರ್ಯಕ್ರಮಗಳನ್ನ, ಜವಾಬ್ದಾರಿಗಳನ್ನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇವತ್ತು ಕೊನೆಯ ದಿನ ಪಾಲಕರ ಸಭೆಯನ್ನ ಇಟ್ಕೊಂಡಿದ್ದೇವೆ. ಈ ಒಂದು ಸಭೆಗೆ ಮುಖ್ಯಸ್ಥರಾಗಿ ರಾಜನಾಥ್ ಸರ್ ಅವರು BCM ಆಫೀಸಿಂದ ನಮ್ಮ ಒಂದು ಶಾಲೆಗೆ ಆಗಮಿಸಿದ್ದಾರೆ. ಸರ್, ತಮಗೆ ನಮ್ಮ SDMC ಪರವಾಗಿ ಹಾಗೂ ಶಾಲೆ ಪರವಾಗಿ ಹಾಗೆ ತಂಡದ ಮುಖ್ಯಸ್ಥರಾದಂತಹ ಶ್ರೀಯುತ ಚಿದಾನಂದ್ ಅವರು ಕೂಡ ಡೈಲಿ ನಮ್ಮ ಶಾಲೆಗೆ ಬಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ನಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ SDMC ಪರವಾಗಿ ಹಾಗೂ ಶಾಲೆಯ ಪರವಾಗಿ ಹಾಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ಹನುಮಂತಗೌಡ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ SDMC ಪರವಾಗಿ ಸ್ವಾಗತವನ್ನು ಮೆಂಬರ್ ಆದಂತಹ ಇನ್ನೋರ್ವ ಸದಸ್ಯರು ಇದ್ದೇನೆ, ಬಾಬು ನಾಯ್ಕ ಅವರು, ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ SDMC ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಾವು ಮೊದಲೇ ತಿಳಿಸಿದ ಹಾಗೆ ಪಾಲಕರೆಲ್ಲ ಇಲ್ಲಿ ಸಕಾಲದಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ SDMC ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ವಿಘ್ನದಾಯಕರಾದಂತಹ ದೇವರನ್ನ ಪ್ರಾರ್ಥಿಸುವಂತಹ ಒಂದು ಮಕ್ಕಳ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಸಮಗ್ರ ಶಿಕ್ಷಣ ಕರ್ನಾಟಕ ಕುರಿತಂತೆ ಪಾಲಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪಾಲಕರ ಸಭೆಯನ್ನು ಅಧ್ಯಕ್ಷತೆ ನಮ್ಮ
ಹಾಗೆ ಈ ಒಂದು ಸಭೆ ಉಪಸ್ಥಿತಿರುವಂತಹ ಮುಖ್ಯ ಶಿಕ್ಷಕರೇ, ಹಾಗೆ ಈ ಒಂದು ಸಭೆ ಉಪಸ್ಥಿತಿರುವಂತಹ ಎಲ್ಲ ಎಸ್ಎನ್ಸಿ ಸದಸ್ಯರೇ, ಹಾಗೆ ಈ ಒಂದು ಸಭೆ ಉಪಸ್ಥಿತಿರುವಂತಹ ಎಲ್ಲ ಪಾಲಕ ಪೋಷಕರೇ, ಹಾಗೆ ಈ ಒಂದು ಶಾಲೆಯ ಅಡುಗೆ ಸಿಬ್ಬಂದಿಯವರೇ, ಹಾಗೆ ಅಂಗನವಾಡಿ ಕಾರ್ಯಕರ್ತರೇ, ಹಾಗೆ ನಮ್ಮ ಗ್ರಾಮ ಸಂಪರ್ಕ ವ್ಯಕ್ತಿಗಳೇ, ಹಾಗೆ ಶಿಕ್ಷಕರೊಂದಿಗೆ ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಈಗಾಗಲೇ 2022-23 ಸಾಲಿನ ಏನು ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಏನೆಂದರೆ 26/12/2024ರಿಂದ ಈ 30/12/2024 4 ದಿವಸಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೀಲನಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಹೊನ್ನಾವರ ತಾಲೂಕಿನಲ್ಲಿ ಏನಂತಂದ್ರೆ ಈಗಾಗಲೇ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತಿಗೆ 2 ಶಾಲೆಗಳನ್ನ ಆಯ್ಕೆ ಮಾಡಲಿಕ್ಕೆ ನಮಗೆ ನಿರ್ದೇಶನ ಬಂದಿತ್ತು, ನಿರ್ದೇಶನ ಬೆಂಗಳೂರಿನ ವತಿಯಿಂದ. ಅದೇ ಪ್ರಕಾರ ಈಗಾಗಲೇ ಈ ಒಂದು ಶಾಲೆಗೆ ನಾವು ಈ ಒಂದು ಶಾಲೆ ಮತ್ತು ಮಾಗೋಡು ಎಕ್ಸ್‌ಪ್ರೆಸ್ ಸ್ಕೂಲ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಶಾಲೆಯಲ್ಲಿ 4 ದಿವಸಗಳ ಕಾಲ ಏನೇನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಮಗೆ ಪ್ರತಿಕ್ರಿಯಿಸ್ತಿದ್ದೀನಿ. ಈಗಾಗಲೇ ಮೊದಲನೇ ದಿವಸ ನಾವು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿರುವಂತದ್ದು, ಹಾಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ದಾಖಲಾತಿಗಳು ಏನೇನು ನಿರ್ವಹಣೆ ಮಾಡಿದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿರುವಂತದ್ದು, ಮತ್ತೆ ಮಕ್ಕಳ ಒಂದು ಸಂದರ್ಶನ ಮಾಡಿರುವಂತದ್ದು, ಹಾಗೆ ಪಾಲಕರ ಸಂದರ್ಶನ ಮಾಡಿರುವಂತದ್ದು, ಹಾಗೆ ವರದಿ ತಯಾರಿಕೆ ಮಾಡಿರುವಂತದ್ದು, ಹಾಗೆ ಇವತ್ತಿನ ದಿವಸ ಪಾಲಕ ಸಭೆಯಲ್ಲಿ ನಾವೇನೇನು ಪಾಲಕರ ಸಭೆಯಲ್ಲಿ ನಾವು ಏನು ವರದಿಯನ್ನು ತಯಾರಿ ಮಾಡಿದ್ವಿ ಅದನ್ನ ಪಾಲಕರ ಸಭೆಯಲ್ಲಿ ಮಂಡನೆ ಮಾಡುವಂತದ್ದು ಇರುವಂತದ್ದು. ಈ ಒಂದು ಸಾಮಾಜಿಕ ಪರಿಶೀಲನೆ 4 ದಿವಸಗಳ ಕಾಲ ಈ ರೀತಿ ನಡೆಯುವಂತದ್ದು ಇರುತ್ತದೆ. ಎಲ್ಲಾ ಶಾಲೆಗಳು ಕೂಡ ಇದು ಅನ್ವಯಿಸ್ತದೆ. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಹೇಳಬೇಕಂದ್ರೆ ನಮ್ಗೆ ಗೊತ್ತಿದೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವತ್ತಿನಿಂದ ಜಾರಿ ಬಂತು ಅನ್ನೋದ್ರ ಬಗ್ಗೆ ನಮಗೆ ಅರಿವಿದೆ. ಏಕೆಂದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನಂತಂದ್ರೆ ಮೊದಲೆಲ್ಲ ಸರ್ವಶಿಕ್ಷಣ ಅಭಿಯಾನ ಅಂತ ತಗೊಂಡಿದ್ದು, ಅದಾದ ನಂತರ ಶಾಲಾ ಶಿಕ್ಷಣಕ್ಕಾಗಿ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿ ತಂದಿದೆ. ಇದು 2018-19ರಲ್ಲಿ ಕೇಂದ್ರ ಸರ್ಕಾರ ಮಾನವ ಸಂಪನ್ಮೂಲ ಸಚಿವಾಲಯ ಅಭಿವೃದ್ಧಿ ಸಚಿವಾಲಯ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕವನ್ನ ಯಾವ ರೀತಿ ಜಾರಿ ತಂದಿದೆ ಈಗಾಗಲೇ ಸರ್ವಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಹಾಗೆ ಶಿಕ್ಷಕರ ಶಿಕ್ಷಣ ಅಭಿಯಾನದ ವತಿಯಿಂದ ಈ ಒಂದು ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಏನಂತಂದ್ರೆ ಈಗಾಗಲೇ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಯಾವುದೇ ಒಂದು ವಿಂಗಡಣೆ ಮಾಡದೆ ಏಕರೂಪದ ಶಿಕ್ಷಣ ವ್ಯವಸ್ಥೆಯನ್ನ ಮಾಡುವಂತದ್ದು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರುವಂತದ್ದು. ಇದರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಸಮಾನವಾದ ಶಿಕ್ಷಣ ಕೊಡುವಂಥದ್ದು. ಸಮಾನವಾದ ಶಿಕ್ಷಣ ಅಂತಂದ್ರೆ ತಾವು ಗೊತ್ತಿರುವಂತೆ ಈ ಮಕ್ಕಳಿಗೆ ಹುಡುಗರಿರ್ಬೋದು ಹುಡುಗಿಯರಿರ್ಬೋದು ಸಮಾನವಾದ ಶಿಕ್ಷಣವನ್ನ ಕೊಡುವಂಥದ್ದು, ಮತ್ತೆ ಲಿಂಗ ಅಸಮಾನತೆಯನ್ನ ಹೋಗಲಾಡಿಸುವಂಥದ್ದು ಮತ್ತು ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ. ಇದು 2030 ಒಳಗಡೆ ಎಲ್ಲರೂ ಮಕ್ಕಳು ಉಚಿತವಾಗಿ ಶಿಕ್ಷಣ ಪಡೆದುಕೊಳ್ಳಬೇಕು, ಸಮಾನವಾದ ಶಿಕ್ಷಣ ಪಡೆದುಕೊಳ್ಳಬೇಕು, ಮತ್ತೆ ಶಾಲೆಯ ಕಾರ್ಯಕ್ಷಮತೆ ಹಾಗೆ ಮಕ್ಕಳ ಒಂದು ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವಂಥದ್ದು, ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹೊಂದಿರುವಂತದ್ದು. ಹಾಗಾಗಿ ಈ ಯೋಜನೆಯನ್ನ ಜಾರಿ ತಂದಿರುವುದು ಕೇಂದ್ರ ಸರ್ಕಾರ. ಈ ಯೋಜನೆಯ ಉದ್ದೇಶದಲ್ಲಿ ಹೇಳ್ಬೇಕಂತಂದ್ರೆ ಬಹಳಷ್ಟು ಇದರ ಉದ್ದೇಶವನ್ನ ಹೊತ್ಕೊಂಡು ಈ ಒಂದು ಶಾಲೆಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ತಮಗೆ ಗೊತ್ತಿರುವಂತೆ ಮಕ್ಕಳಿಗೆ ತಾವೆಲ್ಲರೂ ಗಮನಿಸಿರಬಹುದು, ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕವನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಹಾಗೆ ಅದರ ಜೊತೆಗೆ ಕೂಡ ಸಮವಸ್ತ್ರ ಅಂದ್ರೆ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಮವಸ್ತ್ರವನ್ನ ಕೊಡುವಂಥದ್ದು. ಹಾಗೆ ವಿದ್ಯಾರ್ಥಿ ವೇತನ ಕೂಡ ನಾವು ಗಮನಿಸಿದ್ವಿ. ಕೆಲವು SC/ST ಅವರಿಗೆ ಮತ್ತು ಅಲ್ಪಸಂಖ್ಯಾತರು ಮಾತ್ರ ವಿದ್ಯಾರ್ಥಿ ವೇತನ ಬರುವಂತದ್ದು ನಾವು ಕಾಣ್ತಾ ಇದ್ವಿ ಕೆಲವೊಂದು ಶಾಲೆಗಳಲ್ಲಿ. ಈ ಶಾಲೆಯು ಕೂಡ ಅದನ್ನ ಕೂಡ ನಾವು ಗಮನಿಸಿದ್ವಿ. ವಿದ್ಯಾರ್ಥಿ ವೇತನ ಯಾರು ಬಂದಿಲ್ಲ ಅನ್ನೋದು ಕೂಡ ಗಮನಿಸಿ ವರದಿಯಲ್ಲಿ ತಯಾರಿಕೆಯನ್ನು ಮಾಡಿರುವಂತದ್ದು. ಮತ್ತೆ ಅದರ ಜೊತೆಗೆ ಕೂಡ ಮಕ್ಕಳಿಗೆ ಅನುಕೂಲವಾಗುವಂತೆ ಇಲ್ಲಿ ಸಾರಿಗೆ ವ್ಯವಸ್ಥೆ ಕೂಡ ಇರುವಂತ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ. ಸಾರಿಗೆ ವ್ಯವಸ್ಥೆ ಅಂತಂದ್ರೆ ಮಕ್ಕಳು ಏನು ಅಂತಂದ್ರೆ
ಹಿರಿಯ ಪ್ರಾಥಮಿಕ ಶಾಲೆಗೆ ಇದ್ರೆ 1 ಕಿಲೋಮೀಟರ್ಗಿಂತ ದೂರ ಇದೆ, ಅಂದ್ರೆ ಶಾಲೆಯ ಡಿಸ್ಟೆನ್ಸ್. ಮಕ್ಕಳು ಶಾಲೆಗೆ ಹಾಜರಾಗುವಂತ ಆ, ಆ, ದೂರ 1 ಕಿಲೋಮೀಟರ್ ದೂರ ಇದ್ರೆ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನ ಕೊಡುವಂಥದ್ದು. ಮತ್ತೆ ಇಲ್ಲ ಎಕ್ಸ್ಪ್ರೆಸ್ ಇದ್ರೆ 3 ಕಿಲೋಮೀಟರ್ ದೂರ ಇರುವಂಥದ್ದು. ಹಾಗೆ ಪ್ರೌಢಶಾಲೆ ಅಂತಂದ್ರೆ ಹೈಸ್ಕೂಲ್ ಮಟ್ಟ ಇದ್ರೆ 5 ಕಿಲೋಮೀಟರ್. ಈಗ ದೂರ ಇದ್ದಂತಹ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಕೂಡ ಕೊಡುವಂತದ್ದು ಸಮಾಜ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರುವಂತದ್ದು. ಅದರ ಜೊತೆಗೆ ಕೂಡ ಸಾಕಷ್ಟು ಮಕ್ಕಳಿಗೆ ಈ ಒಂದು ಶಾಲೆಯಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಬಹಳಷ್ಟು ಅವಕಾಶಗಳನ್ನ ಕೊಡ್ತಾ ಇದೆ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಗ್ರಂಥಾಲಯ ವ್ಯವಸ್ಥೆ, ಮಕ್ಕಳು ಓದ ಅವರ ಪಠ್ಯ ಪುಸ್ತಕ ಹೊರತುಪಡಿಸಿ ಗ್ರಂಥಾಲಯ ವ್ಯವಸ್ಥೆ ಕೂಡ ಶಾಲೆಯಲ್ಲಿ ಮಾಡಲಾಗ್ತಿದೆ. ಅದು ಕೂಡ ಮಕ್ಕಳು ಅದನ್ನು ಪಠ್ಯ ಜೊತೆಗೆ ಆ ಗ್ರಂಥಾಲಯದಲ್ಲಿರುವಂತಹ ಪುಸ್ತಕವನ್ನು ಓದಿ ಮಕ್ಕಳು ಹೆಚ್ಚಿನ ಕಲಿಕಾ ಸಾಮರ್ಥ್ಯವನ್ನು ಕೂಡ ಈ ಯೋಜನೆಯ ಗ್ರಂಥಾಲಯ ವ್ಯವಸ್ಥೆ ಕೂಡ ಶಾಲೆಯಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಮಕ್ಕಳ ಒಂದು ದಾಖಲಾತಿ, ಹಾಗೆ ಮಕ್ಕಳು ದಿನನಿತ್ಯ ಶಾಲೆಗೆ ಹಾಜರಾಗಬೇಕು. ಇಲ್ಲಿ ಮಕ್ಕಳ ಒಂದು ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸಬೇಕು ಅನ್ನೋದರ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಶಾಲೆಗೆ ನೀಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಮಕ್ಕಳು ಬೆಳಗಿನ ಸಮಯದಲ್ಲಿ ಇದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿ ಬೆಳಗಿನ ಸಮಯದಲ್ಲಿ ಕೂಡ ಮಕ್ಕಳಿಗೆ ಪ್ರತಿದಿನ 5 ಹಾಲನ್ನ ಕೊಡುವಂಥದ್ದು ಇದೆ. ಮಕ್ಕಳಿಗೆ ಹಾಲನ್ನ ಕೊಡುವಂಥದ್ದಿದೆ. ಅದರ ಜೊತೆಗೆ ಹಾಲಿನ ಜೊತೆಗೆ ರಾಗಿ ಮಾಲ್ಟ್, ಈಗ ರಾಗಿ ಮಾಲ್ಟ್ ಅನ್ನ ಮಿಕ್ಸ್ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಆ ರಾಗಿ ಮಾಲ್ಟ್ ಕೂಡ ಅದರ ಮಕ್ಕಳ ಒಂದು ದೈಹಿಕವಾಗಿ ಸದೃಢವಾಗಲು ಈ ಒಂದು ಸರ್ಕಾರ ಈ ಎಲ್ಲ ಯೋಜನೆಗಳು ಜಾರಿಗೆ ತಂದಿದೆ. ಅದ್ರ ಜೊತೆ ಕೂಡ ಮಕ್ಕಳು ಅಂದ್ರೆ ಹಸಿವಿನಿಂದ ನೀಗಿಸಲಿಕ್ಕೆ ಮಧ್ಯಾಹ್ನದ ಉಪಹಾರ ಯೋಜನೆ ಕೂಡ ಕೊಡ್ತಾ ಇದೆ. ಮಧ್ಯಾಹ್ನದ ಉಪಹಾರ ಯೋಜನೆ ಅಂತಂದ್ರೆ ತಮ್ಗೆ ಗೊತ್ತಿರುವಂತೆ ಈಗಾಗಲೇ ವಾರದಲ್ಲಿ 6 ದಿವಸ ಅಂದ್ರೆ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನ ಕೊಡುವಂತದಿದೆ. ಅದರಲ್ಲಿ ಮುಖ್ಯವಾಗಿ 5 ದಿವಸ ಅನ್ನ ಸಾಂಬಾರನ್ನ ಕೊಡುವಂತದಿದೆ. 1 ದಿವಸ ಶನಿವಾರ ಅಂದ್ರೆ ಹಾಫ್ ಡೇ ಆಗಿರೋದ್ರಿಂದ ಆ ದಿವಸ ಚಿತ್ರಾನ್ನ ಅಥವಾ ಪಲಾವ್ ಅಥವಾ ಬಿಸಿಬೇಳೆಬಾತ್ ಈ ಕಡೆ ಹೆಚ್ಚಿನದಾಗಿ ಬರುವುದಿಲ್ಲ. ಮಕ್ಕಳಿಗೆ ಹೆಚ್ಚಿನದಾಗಿ ಚಿತ್ರಾನ್ನ ಪಲಾವ್ ಅಂದ್ರೆ ಹೆಚ್ಚಿನದಾಗಿ ಇಷ್ಟಪಟ್ಟು ತಿನ್ನುವುದರಿಂದ ಅದನ್ನೇ ಕೊಡ್ತಾ ಇದೆ. ಹಾಗಾಗಿ ಫುಲ್ ಡೇ ನಡೀತಿದೆ ಅಂದ್ರೆ ಹಾಗಾಗಿ ಈ ಒಂದು ವ್ಯವಸ್ಥೆಗಳು, ಯಾಕಂದ್ರೆ ಮಕ್ಕಳ ಒಂದು ಫಲಿತಾಂಶವನ್ನ ಹೆಚ್ಚಿಸಲಿಕ್ಕೆ ಈ ಎಲ್ಲ ಯೋಜನೆಗಳು ಜಾರಿ ತರ್ತಾ ಇದೆ. ಅದ್ರ ಜೊತೆ ಕೂಡ ಈಗ ತಾವು ಗೊತ್ತಿರುವಂತೆ ಮಕ್ಕಳಿಗೆ ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡ್ತಾ ಇದ್ರು. ಈಗ ಏನಂತಾರೆ ವಾರದಲ್ಲಿ ಎಲ್ಲಾ ದಿವಸನೂ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಸರ್ಕಾರ ಇದು ಮಾಡ್ತಾ ಇದೆ. ಸರ್ಕಾರ ಅಂತಂದ್ರೆ ಈಗಾಗಲೇ 2 ದಿವಸ ಸರ್ಕಾರವನ್ನ ಮೊಟ್ಟೆ ಕೊಡ್ತಾ ಇದೆ. ಇನ್ನು 4 ದಿವಸ ಇದಕ್ಕೆ ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ ಏನಂದ್ರೆ 4 ದಿವಸಕ್ಕೆ ಅವರು ಮೊಟ್ಟೆ ಕೊಡ್ಲಿಕ್ಕೆ ಇದು ಮಾಡಿದ್ದಾರೆ. ಹಾಗಾಗಿ ವಾರದಲ್ಲಿ ಎಲ್ಲಾ ದಿವಸನೂ ಕೂಡ ಮೊಟ್ಟೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಈ ಒಂದು ಕಾರ್ಯವನ್ನ ಶಾಲೆಗೆ ಕೊಡ್ತಾ ಇದೆ. ಅದ್ರ ಜೊತೆ ಕೂಡ ಮೊಟ್ಟೆ ಏನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಂದ್ರೆ ಮೊಟ್ಟೆ ಕೊಡುವಂಥದ್ದು, ಇಲ್ಲಾಂತಂದ್ರೆ ಶೇಂಗಾ ಚಿಕ್ಕಿಯನ್ನ ಕೊಡುವಂಥದ್ದು, ಶೇಂಗಾ ಚಿಕ್ಕ ತಿನ್ನಿಲ್ಲ ಅಂದ್ರೆ ಬಾಳೆಹಣ್ಣು ಕೊಡುವಂಥದ್ದು, ಈ ಎಲ್ಲಾ ವ್ಯವಸ್ಥೆಗಳು ಇರುವಂಥದ್ದು. ಮಕ್ಕಳಿಗೆ ಯಾವ್ದು ಇಷ್ಟಪಟ್ಟು ತಿಂತಾರೆ ಅದನ್ನ ಕೊಡುವಂಥದ್ದು ಇದೆ. ಹಾಗಾಗಿ ಮಕ್ಕಳ ಒಂದು ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಇದೆಲ್ಲ ಯೋಜನೆಗಳು ಜಾರಿ ತರುವಂತದ್ದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ಕಲಿಬೇಕು. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಸೌಲಭ್ಯಗಳು ಕೊಡ್ತಾರೆ. ಪ್ರೈವೇಟ್ ಸ್ಕೂಲ್ ಹೋದ್ರೆ ನಾವು ಒಂದು ಅಮೌಂಟ್ ಅನ್ನ ಕೊಟ್ಟು, ನಾವು ಬಸ್ ಚಾರ್ಜ್ ಅನ್ನ ಕೊಟ್ಟು, ಮತ್ತೆ ಅವರಿಗೆ ಬೇಕಾದ ಸಮವಸ್ತ್ರವನ್ನು ಹೊಲಿಸ್ಕೊಟ್ಟು ಅದೆಲ್ಲ ಮಾಡೋದಕ್ಕಿಂತ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಲ್ತ್ರೆ ಒಳ್ಳೆ ಶಿಕ್ಷಣವನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ಮಕ್ಕಳು ಕೂಡ ಒಳ್ಳೆ ಹುದ್ದೆಗಳಲ್ಲಿ ಇದ್ದಾರೆ. ಹಾಗಾಗಿ ಹೆಚ್ಚಿನ ಮಕ್ಕಳು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಬಂದ್ರೆ ಎಲ್ಲ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೂಡ ಇಲ್ಲಿ ಕೊಡ್ಲಿಕ್ಕೆ ಶಿಕ್ಷಕರು ಕೂಡ ಅತ್ಯಂತ ಎಜುಕೇಶನ್ ಅಂದ್ರೆ ಅತ್ಯಂತ ಹೆಚ್ಚಿನ ಎಜುಕೇಶನ್ ಅನ್ನು ಹೊಂದಿರುವಂತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ. ಹಾಗಾಗಿ ಹೆಚ್ಚಿನ ಮಕ್ಕಳನ್ನ ಗವರ್ಮೆಂಟ್ ಸ್ಕೂಲಲ್ಲೇ ಹೆಚ್ಚಿನ ಮಕ್ಕಳನ್ನ ಸೇರಿಸಿ ಮತ್ತು ಶಾಲೆಯನ್ನ ಕೆಲವೊಂದ್ ಕಡೆ ನಾವು ನೋಡಿದ್ವಿ, ಶಾಲೆಯನ್ನು ಮುಚ್ಚುವಂತ ಪರಿಸ್ಥಿತಿ ಕೂಡ ಬಂದಿದೆ. ಅಂದ್ರೆ ನಾವು ಒಂದ್ ಕಡೆ ನೋಡಿದ್ವಿ, ಅದನ್ನು ಮುಚ್ಚಿಸಿ ಮತ್ತೆ ಓಪನ್ ಮಾಡಿದ್ದಾರೆ, ರೀಓಪನ್ ಮಾಡಿದ್ರು. ತುಂಬಳ್ಳಿ ಶಾಲೆಯನ್ನು ನೀವು ಕೇಳಿರ್ಬೋದು, ಅಲ್ಲೂ ಕೂಡ ಏನಂತಂದ್ರೆ ಒಂದು 7 ವರ್ಷಗಳ ಕಾಲ ಶಾಲೆ ಮುಚ್ಕೊಂಡೇ ಇತ್ತು. ಆಮೇಲೆ ಅಲ್ಲಿನ ಒಂದು ಸಾರ್ವಜನಿಕರು ಮತ್ತೆ ಎಲ್ಲ ಪಾಲಕ ಪೋಷಕರು ಎಲ್ಲ ಒಟ್ಟಾಗಿ ಮತ್ತೆ ಓಪನ್ ಮಾಡುವಂಥದ್ದು. ಅದು ಮತ್ತೆ ಓಪನ್ ಮಾಡ್ಬೇಕಂದ್ರೆ ರಾಶಿ
ಕಷ್ಟ ಸಾಧಿತ ಕೆಲಸ. ಅಂದ್ರೆ ಅದಕ್ಕಾಗಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತ್ರೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಉಳಿಯುತ್ತದೆ, ಮತ್ತೆ ಹೆಚ್ಚಿನ ವ್ಯಾಸಂಗ ಕೂಡ ಪಡಲಿಕ್ಕೆ ಅವಕಾಶ ಇರುವಂತ ಈ ಎಲ್ಲ ಅವಕಾಶಗಳು ಈ ಒಂದು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಸಿಗ್ತದೆ. ಸೌಲಭ್ಯಗಳು ತುಂಬಾ ಇದೆ. ಹಾಗಾಗಿ ಎಲ್ಲಾ ಪ್ರಯೋಜನವನ್ನ ಮಕ್ಕಳಿಗೆ ನೀಡಲಾಗ್ತಿದೆ. ಹಾಗಾಗಿ ಹೆಚ್ಚಿನ ಪಾಲಕರು ಗೌರ್ಮೆಂಟ್ ಸ್ಕೂಲಿಗೆ ಹೆಚ್ಚಿನ ಮಕ್ಕಳನ್ನ ಕಳಿಸಿ ಅಂತ ಹೇಳ್ತಾ, ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಾವು ಏನಂತಂದ್ರೆ ಕಳೆದ ಒಂದು 4 ದಿವಸ ಅವಧಿಗೆ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಮಾಡಿದ್ವಿ. ಆ ಮಾಡಿದ ಒಂದು ಸಾಮಾಜಿಕ ಪರಿಶೋಧನಾ ವರದಿಯನ್ನ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂತದ್ದು, ಮತ್ತೆ ಅಲ್ಲಿ ಬಂದಂತ ಅಂಶಗಳಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ಇದಕ್ಕೊಂದೇ ಒಳಪಟ್ಟಿರುವಂತದಲ್ಲ, ಎಲ್ಲಾ ಯೋಜನೆಯೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಕಡ್ಡಾಯ ಮಾಡ್ತಾರೆ. ಇದೇನಂತಂದ್ರೆ ಸಾಮಾಜಿಕ ಅಂತಂದ್ರೆ ಸಮುದಾಯದ ಒಟ್ಟಿಗೆ ಮಾಡುವಂತ ಕಾರ್ಯಕ್ರಮ, ನಾವು ಒಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಅಲ್ಲ, ಇದು ಸಮುದಾಯದ ಒಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಈಗಾಗಲೇ ಶಾಲಾ ಹಂತದಲ್ಲಿ ಇರ್ಬೋದು, ಬೇರೆ ಬೇರೆ ಇಲಾಖೆ ಹಂತದಲ್ಲಿ ಇರ್ಬೋದು, ಆಡಿಟ್ ಗಳೆಲ್ಲ ನಡೀತದೆ. ಅಂದ್ರೆ ಆಡಿಟ್ ಅಂತಂದ್ರೆ ಲೆಕ್ಕ ಪರಿಶೋಧನೆ ಅಂತಕೊಂಡು ನಡೀತದೆ. ಆ ಲೆಕ್ಕ ಪರಿಶೋಧನೆಗಳು ಏನಂತಂದ್ರೆ 4 ಗೋಡೆಗಳ ಮಧ್ಯದಲ್ಲಿ, ಅಂದ್ರೆ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇರುವಂತದ್ದು ಇರ್ತದೆ. ಆದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಜನರ ಒಂದು ಸಮ್ಮುಖದಲ್ಲಿ ಮಾಡುವಂತಹ ಕಾರ್ಯಕ್ರಮ, ಮತ್ತೆ ಪಾರದರ್ಶಕವಾಗಿ ಏನ್ ನಡೆದಿಲ್ಲ ಅನ್ನೋ ಬಗ್ಗೆ ಜನರ ಮುಂದೆ ಇಡುವಂತದ್ದು ಕಾರ್ಯಕ್ರಮವಾಗಿದೆ. ಮತ್ತು ಇದೊಂದು ವಿಶೇಷವಂತಂದ್ರೆ ಈಗಾಗಲೇ ಯಾವುದೇ ಒಂದು ಯೋಜನೆಗಳು ಅನುಷ್ಠಾನವಾಯಿತು ಅಂತಂದ್ರೆ ಆ ಯೋಜನೆಗಳು ಸರಿಯಾಗಿ ಫಲಾನುಭವಿಗಳು ಮುಟ್ಟಿಸುವಂತದ್ದು, ಮತ್ತೆ ಆ ಫಲಾನುಭವಿಗಳು ಮುಟ್ಟಿಸಿದ ಇದರ ಬಗ್ಗೆ ಚರ್ಚಿಸಿ ಇಲ್ಲಿ ತೀರ್ಮಾನ ಕೈಗೊಳ್ಳುವಂತದ್ದು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶವಾಗಿದೆ. ಮತ್ತೆ ಇಲ್ಲಿರುವಂತಹ ಯೋಜನೆಗಳ ಬಗ್ಗೆ ಕೂಡ ಅರಿವು ಮೂಡಿಸುವುದು ಸಾಮಾಜಿಕ ಪರಿಶೋಧನಾ ಕಾರ್ಯವಾಗಿದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಎಲ್ಲಾ ಹಂತದಲ್ಲೂ ಕೂಡ ವ್ಯವಸ್ಥೆಯನ್ನ ಇದನ್ನು ಕಡ್ಡಾಯಗೊಳಿಸ್ತಾ ಇದೆ. ಇದು ನಮ್ದು ಹೊಸದಾಗಿ ಬಂದಿರುವಂತದ್ದು ಶಾಲಾ ಶಿಕ್ಷಣದಲ್ಲಿ. ಈಗ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲೆಲ್ಲ ಸಾಕಷ್ಟು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ಅದರ ವರದಿಗಳನ್ನ ಕೊಡುವಂತದ್ದು, ಮತ್ತೆ ವರದಿಯನ್ನ ಮೇಲ ಹಂತಕ್ಕೆ ಅಂದ್ರೆ ಈಗ ಶಾಲಾಗೂ ಕೂಡ ನಾವು ಡಿಒ ಕಚೇರಿಗೆ ಕೊಡುವಂತದ್ದು, ಒಂದು ಶಾಲೆಗೆ ಕೊಡುವಂತದ್ದು, ಮತ್ತೆ ಅದು ಉಪನಿರ್ದೇಶಕರಿಗೆ ಹೋಗುವಂತದ್ದು, ಮತ್ತೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಹಾಗೆ ಜಂಟಿ ನಿರ್ದೇಶಕರು ಬೆಂಗಳೂರು ಕೂಡ ಈ ಒಂದು ವರದಿಗಳೆಲ್ಲ ಹೋಗ್ತಾರೆ. ಹಾಗಾಗಿ ಈ ವರದಿಗಳು ಏನು ವಾಸ್ತವವಾಗಿ ನಾವೇನು ಕಂಡು ಬಂದಂತಹ ಅಂಶಗಳನ್ನ ನಾವು ಯಥಾವತ್ತಾಗಿ ಸಭೆಯಲ್ಲಿ ಮಂಡಿಸುವಂಥದ್ದು ಮತ್ತು ವರದಿಗಳನ್ನ ಸಲ್ಲಿಸುವಂಥದ್ದು ಇರುವಂಥದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನ ನಾವು ಕಳೆದ ಒಂದು 4 ದಿವಸ ಅವಧಿಗೆ ಕೈಗೊಂಡಿದ್ವಿ. ಆ ವರದಿಯನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಮಂಡನೆ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ನಮಗೆ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆ ಮುಖ್ಯ ಶಿಕ್ಷಕರಿಗೆ ಹಾಗೆ ಎಸ್ಎಸ್ಸಿ ಅಧ್ಯಕ್ಷರಿಗೆ ಎಲ್ಲ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಮಾತನ್ನು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ನಾಯ್ಕ್ ಅಂತ. ನಾವೇನು 3 ದಿನದಲ್ಲಿ ವರದಿ ಮಾಡಿದ್ವೋ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಡಿ ಶಾಲೆ ಡೇಸ್ ಸಂಖ್ಯೆ 29,180,4204. ಸಾಮಾಜಿಕ ಪರಿಶೋಧನೆ ದಿನಾಂಕ 26/12/2024 ರಿಂದ 30/12/2024. ಶಾಲೆ ಮಕ್ಕಳ ಸಂಖ್ಯೆ 26. ಶಾಲೆ ಹಿನ್ನೆಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಡಿ ಇದು 1964ನೇ ಇಸವಿಯಲ್ಲಿ ಸ್ಥಾಪನೆಯಾಯಿತು. ಮೊದಲ 2 ವರ್ಷ ಶ್ರೀ ಲಕ್ಷ್ಮಣ್ ಎಂ ಮಾಪಾರಿ ಎಂಬುವವರ ಮನೆಯಲ್ಲಿ ತರಗತಿಗಳನ್ನು ಪ್ರಾರಂಭಿಸಲಾಯಿತು. ಶಾಲಾ ವ್ಯಾಪ್ತಿಯಲ್ಲಿ ಮೇಲಿನ ಮಾಗೋಡ್, ಗರೋಡಿ, ಸನ್ನೆಬೈಲ್ ಹಾಗೂ ತಲಕರ್ಣಿ ಎಂಬ 4 ಮಜಲುಗಳಿದ್ದು ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಪಡೆಯಲು ಹಾಗೂ ಶಾಲಾ ಕಟ್ಟಡ ಅಗತ್ಯವಿರುವುದನ್ನು ಮನಗಂಡು ಊರ ಹಿರಿಯರು, ಪಾಲಕರು, ಪೋಷಕರು, ಶಿಕ್ಷಣಾಭಿಮಾನಿಗಳು ಚರ್ಚಿಸಿ ಶಾಲೆಗೊಂದು ಸ್ಥಳ ಹಾಗೂ ಕಟ್ಟಡ ನಿರ್ಮಿಸಲು ತೀರ್ಮಾನಿಸಿದರು. ಊರ ಹಿರಿಯರಾದ ಶ್ರೀ ರಾಮ್ ಹೆಗಡೆ ಅವರ ನೇತೃತ್ವದಲ್ಲಿ ಶಾಲೆಯ ಸರ್ವೆ ನಂಬರ್ 62/5 ಇದು 4 ಜನರ ಸಮಾಯಕ ಹಕ್ಕಿನಲ್ಲಿದ್ದು ಅವರು ಶಾಲಾ ಕಟ್ಟಡ ನಿರ್ಮಾಣಕ್ಕೆ 6 ಗುಂಟೆ ಜಾಗವನ್ನು ಸ್ವಇಚ್ಛೆಯಿಂದ ದಾನ ನೀಡಿರುತ್ತಾರೆ. ಸ್ಥಳದಾನಿಗಳ ಹೆಸರು ಈ ಕೆಳಗಿನಂತಿದೆ: ಶ್ರೀಮತಿ ಮಹಾದೇವಿ ರಾಜು ಹೆಗಡೆ, ಶ್ರೀ ರಾಮ ಹೆಗಡೆ, ಶ್ರೀ ನರಸಿಂಹ ಶಂಭು ಹೆಗಡೆ, ಶ್ರೀಮತಿ ಮಂಕಾಳಿ ಕೃಷ್ಣ ಹೆಗಡೆ, ಶ್ರೀಮತಿ ಸುಬ್ಬಿ ಗಣಪತಿ ಭಟ್ಟ.
1964ರಲ್ಲಿ ದಿನಾಂಕ 4/12/1964ರಂದು ತಾಲೂಕು ಅಭಿವೃದ್ಧಿ ಮಂಡಳ ಮತ್ತು ಊರಿನವರಿಂದ ಮೊದಲನೇ ಕೋಣೆ ನಿರ್ಮಾಣವಾಯಿತು. ಇದರಿಂದ ಶಾಲಾ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅನುಕೂಲವಾಯಿತು. 1992ರಲ್ಲಿ ಮಂಡಳ ಪಂಚಾಯತ್ ಮತ್ತು ಊರಿನವರಿಂದ ಎರಡನೇ ಕೋಣೆಯ ನಿರ್ಮಾಣವಾಯಿತು. 2002-3ನೇ ಸಾಲಿನಲ್ಲಿ 1 ಗುಂಟೆ ಜಾಗವನ್ನು ಅಂಗನವಾಡಿಗೆ ನೀಡಲಾಯಿತು. ಶಾಲೆಯಲ್ಲಿ 1-4 ತರಗತಿಯವರೆಗೆ ಕಲಿಯಲು ಅನುಕೂಲವಿತ್ತು. ನಂತರ ದಿನಗಳಲ್ಲಿ 1-5ನೇ ತರಗತಿಯವರೆಗೆ ಅವಕಾಶ ಕಲ್ಪಿಸಲಾಯಿತು. 2 ತರಗತಿ ಕೋಣೆಗಳು, ಅಡುಗೆ ಕೋಣೆ, ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯ, ಕುಡಿಯುವ ನೀರಿನ ಬಾವಿ, ವಿದ್ಯುತ್ ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲಾಯಿತು. 2023-24ರಲ್ಲಿ ವಿವೇಕ ಕೊಠಡಿ ನಿರ್ಮಾಣವಾಗಿದ್ದು ಮಕ್ಕಳ ಕಲಿಕೆಗೆ ಅನುಕೂಲವಾಯಿತು. ಶಾಲೆಯ ದಾಖಲಾತಿ ಮತ್ತು ಹಾಜರಾತಿ ಉತ್ತಮವಾಗಿದೆ. 2 ಶಿಕ್ಷಕರು, 2 ಅಡುಗೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲಾ ಶಿಕ್ಷಕರು, ಊರಿನ ಶಿಕ್ಷಣಾಭಿಮಾನಿಗಳು, ಎಸ್ಡಿಎಂಸಿಯವರು, ಪಾಲಕರು, ಪೋಷಕರು ಹಾಗೂ ಅಂಗನವಾಡಿ ಸಿಬ್ಬಂದಿಗಳು, ಹಳೆಯ ವಿದ್ಯಾರ್ಥಿಗಳು ಇವರೆಲ್ಲ ಸಹಕಾರದಿಂದ ಶಾಲೆಯ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುವುದು ಸಂತಸದ ಸಂಗತಿಯಾಗಿದೆ. 2023-24ನೇ ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ: ಅಂಗನವಾಡಿ 47 ಜನ, 1ನೇ ಕ್ಲಾಸ್ 5, 2ನೇ ಕ್ಲಾಸಲ್ಲಿ 7 ಜನ, 3ನೇ ಕ್ಲಾಸಲ್ಲಿ 5, 4ನೇ ಕ್ಲಾಸಲ್ಲಿ 6, 5ನೇ ಕ್ಲಾಸಲ್ಲಿ 4, ಒಟ್ಟು ಟೋಟಲ್ 74. 2023-24ರಲ್ಲಿ ಭೇಟಿ ನೀಡಿದ ದಿನದಂದು ದಾಖಲೆ ಇರುವ ಮತ್ತು ಹಾಜರಾತಿ ಇರುವ ಮಕ್ಕಳ ಸಂಖ್ಯೆ 26ಕ್ಕೆ ಬಂದಿದ್ದು. ಅಂಗನವಾಡಿಯಲ್ಲಿ 22 ಜನ, 1ನೇ ಕ್ಲಾಸ್ 3, 2ನೇ ಕ್ಲಾಸ್ 4, 3ನೇ ಕ್ಲಾಸ್ 7, 4ನೇ ಕ್ಲಾಸ್ 5, 5ನೇ ಕ್ಲಾಸ್ 6, ಅಷ್ಟು ಟೋಟಲ್ 47 ಜನ ಇದ್ದಾರೆ. ಶಾಲಾ ಅನುದಾನ ವಿವರ: ಪ್ರಾರಂಭಿಕ ಶುಲ್ಕ 9,851, ಪಂಚ ಸೌಲಭ್ಯ 6,350, SAS 7,355, ಬಡ್ಡಿ 376, ಟೋಟಲ್ 23,932. ಶಾಲಾ ಅನುದಾನ ಬಳಕೆಯ ವಿವರ ವೆಚ್ಚ ಆಗಿದ್ದು ಶೂ ಸಾಕ್ಸ್ 7,155, ಉಳಿಕೆ 16,777 ರೂಪಾಯಿ ಇದೆ. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಎಲ್ಲ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗಿದೆ. ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲೂ ಹಾಜರಿರುತ್ತಾರೆ. ದಾಖಲಾತಿಯಿಂದ ಗಮನಿಸಲಾಗಿದೆ. ಶಾಲೆಯಲ್ಲಿ ದಿನನಿತ್ಯ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಲಭ್ಯವಿರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗಾಗಿ ದಿನನಿತ್ಯ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದು. ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಶಾಲೆಯ ಶಿಕ್ಷಕರು ನಿಯಮಿತವಾಗಿ ಹಾಜರಿರುವುದು. ಶಾಲೆಯಲ್ಲಿ ಮಕ್ಕಳಿಗಾಗಿ ಗ್ರಂಥಾಲಯ ಪುಸ್ತಕದ ವ್ಯವಸ್ಥೆ ಲಭ್ಯವಿರುವುದು. ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರುವುದು. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಪುಸ್ತಕ ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದನ್ನು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ. ಹಾಗೆ ಗುಣಾತ್ಮಕ ಅಂಶ ಈ ಶಾಲೆಯಲ್ಲಿ ಡಿಜಿಟಲ್ ಮೂಲ ಸೌಕರ್ಯ ವ್ಯವಸ್ಥೆ ಇಲ್ಲದಿರುವುದನ್ನು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿರುವುದು. ಶಾಲೆಯಲ್ಲಿ ಪ್ರತ್ಯೇಕವಾದ ಗ್ರಂಥಾಲಯ ಕೊಠಡಿ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯಲ್ಲಿ ನರ್ಸರಿ ಮಕ್ಕಳಿಗೆ ಕುಳಿತು ಅಭ್ಯಾಸ ಮಾಡಲು ಡೆಸ್ಕ್ ಮತ್ತು ಚೇರ್ ಹಾಗೂ 4-5 ತರಗತಿ ಓದುತ್ತಿದ್ದ ಮಕ್ಕಳಿಗೆ ಡೆಸ್ಕ್ ಮತ್ತು ಬೆಂಚ್ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯ ವಿದ್ಯಾರ್ಥಿ ಅಬ್ಬಾಸ್ ಖಾನ್ ವಿಶೇಷ ಅಗತ್ಯಗಳ ವಿದ್ಯಾರ್ಥಿಗೆ ಸಾಧನೆ ಸಲಕರಣೆ ಬೂಟ್ ಸಿಕ್ಕಿರುವುದಿಲ್ಲ. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿರುವುದು. ಶಾಲೆಯಲ್ಲಿ ಸುಸಜ್ಜಿತವಾದ ಆಟದ ಮೈದಾನ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯ ಆವರಣದ ಸುತ್ತಲೂ ಭಾಗಶಃ ಕಾಂಪೌಂಡ್ ಗೋಡೆ ಇದೆ. ಆದರೆ ಮಕ್ಕಳ ಸುರಕ್ಷಿತ ಹಿತದೃಷ್ಟಿಯಿಂದ ಇನ್ನೂ ಕೆಲವು ಭಾಗಶಃ ಕಾಂಪೌಂಡ್ ಅಭಿವೃದ್ಧಿಪಡಿಸುವುದು ಅವಶ್ಯವಿರುವುದು. ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಲಭ್ಯವಿದ್ದು ಆದರೆ ಸರಿಯಾದ ಅರ್ತಿಂಗ್ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯ ಹಳೆಯ ಕಟ್ಟಡವು ಮೇಲ್ಛಾವಣಿ ಶಿಥಿಲಾವಸ್ಥೆಯಲ್ಲಿ ಇರುವುದನ್ನು ಗಮನಿಸಲಾಗಿರುವುದು. ಶಾಲೆಯಲ್ಲಿ ಏಕ್ ಭಾರತ್ ಮತ್ತು ಶ್ರೇಷ್ಠ ಭಾರತ್ ಕ್ಲಬ್ ಅನ್ನು ರಚನೆ ಮಾಡಿರುವುದಿಲ್ಲ. ಹಾಗೆ ಪ್ರಮುಖ ಅಂಶ: ಶಾಲೆಯಲ್ಲಿ ಮಕ್ಕಳಿಗೆ ಡಿಜಿಟಲ್ ಮೂಲ ಸೌಕರ್ಯಗಳು ಬಳಸಿಕೊಳ್ಳುವುದರಿಂದ ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ಅನುಕೂಲವಾಗಿರುವುದು. ಶಾಲೆಯ ವರಾಂಡಕ್ಕೆ ಟೈಲ್ಸ್ ಮತ್ತು ಗ್ರಿಲ್ಸ್ ಅವಶ್ಯಕತೆ ಇದೆ ಎಂದು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುವುದು. ಶಾಲೆಯಲ್ಲಿ ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ ವ್ಯವಸ್ಥೆ ಆಗಬೇಕೆಂದು ಪಾಲಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಶಾಲೆಯ ಕಟ್ಟಡವು ಮೇಲ್ಛಾವಣಿ ದುರಸ್ತಿಯಲ್ಲಿರುವುದನ್ನು ಪಾಲಕರು ಮತ್ತು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ
ತಿಳಿಸಿರುವುದು. ಶಾಲೆಯ ಭಾಗಶಃ ಸುತ್ತಲಿನ ಭಾಗಕ್ಕೆ ಕಾಂಪೌಂಡ್ ನಿರ್ಮಾಣವಾಗಿರುವುದು ಅವಶ್ಯಕತೆ ಇರುವುದನ್ನ ಪಾಲಕರು ಮತ್ತು ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಶಾಲೆಯಲ್ಲಿ ರಂಗಮಂದಿರದ ಅವಶ್ಯಕತೆ ಇದೆ ಎಂದು ಶಿಕ್ಷಕರು ಮತ್ತು ಪಾಲಕರು ಪೋಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುವುದು. ಶಾಲೆಯಲ್ಲಿ ಅಬ್ಬಾಸ್ ಖಾನ್ ವಿಶೇಷ ಅಗತ್ಯಗಳ ವಿದ್ಯಾರ್ಥಿಗೆ ಸಲಕರಣೆ ಸಿಕ್ಕಿರುವುದಿಲ್ಲ, ಅದರ ಅವಶ್ಯಕತೆ ಇದೆ ಎಂದು ಪಾಲಕರ ಮನೆ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ಶಾಲೆಯ ಪ್ರಯೋಗಾಲಯದಲ್ಲಿ ಸೂಕ್ಷ್ಮದರ್ಶಕ, ಸ್ಕ್ರೀನಮಸೂರ ಮತ್ತು ಉಷ್ಣತೆ ಮಾಪಕ ಅವಶ್ಯಕತೆ ಇದೆ ಎಂದು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುವುದು. ಶಾಲೆಯಿಂದ 3 ಕಿಲೋಮೀಟರ್ ದೂರದಿಂದ ಬರುವ ಮಕ್ಕಳಿಗೆ ಸಾರಿಗೆ ಬಸ್ ಸಿಕ್ಕಿರುವುದಿಲ್ಲ ಎಂದು ಶಿಕ್ಷಕರು ಮತ್ತು ಪಾಲಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಥ್ಯಾಂಕ್ ಯು. ವರದಿ ಮಾಡ್ತೀರಲ್ಲ, ಇದನ್ನ ಕಳಿಸ್ತೀರಾ? ನ್ಯೂನತೆಗಳನ್ನೆಲ್ಲ ಈ ಶಾಲಾ ಮೈದಾನ ಇಲ್ಲ ಅಂದ್ರೆ ಅವ್ರು ನ್ಯೂನತೆ ಅಲ್ಲ. ಶಾಲೆಯಲ್ಲಿ ಸುಸಜ್ಜಿತವಾದ ಆಟದ ಮೈದಾನ ಇಲ್ಲ ಅಂತ ಹೇಳಿದ್ರೆ, ಮೈದಾನ 6 ಕೋಟಿ ಜಾಗದಲ್ಲಿ ಬಿಲ್ಡಿಂಗ್ ಇದೆ, ಆದ್ರೆ ಅವ್ರದ್ದು ಮಿಸ್ಟೇಕ್ ಅಲ್ಲ ಇದು. ಅದು ನೀವು ಸಲಹೆಯನ್ನು ಬರೀಬಹುದು. ಆಟದ ಮೈದಾನ ಇಲ್ಲ ಅಂತ ಹೇಳಿದ್ರೆ ಅದು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಜಾಗ ಇದ್ದಷ್ಟು ಆಟ ಆಡ್ತಾರೆ. ಸುಸಜ್ಜಿತವಾದ ಆಟದ ಮೈದಾನ ಮಾಡ್ಲಿಕ್ಕೆ ಅವ್ರ ಸಲಹೆ ಕೊಡ್ಬೋದು, ಸೂಚನೆ, ಬಟ್ ಅದು ನ್ಯೂನತೆ ಆಗುದಿಲ್ಲ, ಅದು ಋಣಾತ್ಮಕ ಅಂಶ ಆಗುದಿಲ್ಲ. ಹೌದು, ಆದ್ರೆ ಇದು ಋಣಾತ್ಮಕ ಅಂಶ ಅಂದ್ರೆ ಸರ್ ಈ ಶಾಲೆ ನೆಗೆಟಿವ್ ಪಾಯಿಂಟ್ಸ್ ಅಂತ ಆಗ್ತದೆ. ಈಗ ನಾವು ಅಲ್ಲ ಅದಕ್ಕೆ ನಾವು ಸಲಹೆ ಎಲ್ಲ ಹಾಕಿದ್ದೀವಲ್ಲ, ಎಲ್ಲ ಹಾಕ್ಬೇಕು, ಸರ್ಕಾರದವರೇ ಕೊಡ್ಬೇಕು, ಶಾಲೆಯವ್ರು ಮಾಡಿಲ್ಲ. ಹೌದು, ನಾನೇ ಹಂಗಲ್ಲ, ಇದು ಋಣಾತ್ಮಕ ಅಂಶಗಳಂದ್ರೆ ಏನು, ಶಾಲೆಯವ್ರು ಮಾಡಿಲ್ಲ ಅಂತ ಆಗ್ತದೆ. ಪ್ರಮುಖ ಅಂಶಗಳೆಲ್ಲ ಹಾಕೊಂಡಿದ್ದಾರೆ. ನಮ್ಮ ಸಮಸ್ಯೆ ಅಲ್ಲ, ಈಗ ಇಲ್ಲ ಹಾಕ್ಬೇಕು, ನಾವು ಅಗತ್ಯ ಅವ್ರಲ್ಲಿ ಹಾಕ್ಬೇಕಿಲ್ಲ, ಅಗತ್ಯ ಏನೇನ್ ಬೇಕು ಉಂಟಲ್ಲ ಅದನ್ನ ಸರ್ಕಾರ ಕಳಿಸ್ಬೇಕು, ಅದ್ರಲ್ಲಿ ಹಾಕ್ಬೇಕು. ನ್ಯೂನತೆಗಳು ಆಯ್ತಾ? ಇದೊಂದು ಓಕೆ, ಇದೊಂದು ನೋಡಿ, ಆಟದ ಮೈದಾನ ಇರುವುದಿಲ್ಲ ಒಂದು. ಆ ಶಾಲೆ ಶೂ ಎಲ್ಲ ಕೊಡ್ಬೇಕಾದ್ರೆ ಯಾವ ಇಲಾಖೆಯವರು ಅಂಗಕ್ಕೆ ವಿಶೇಷ ಚೇತನವನ್ನು ಕೊಡ್ಬೇಕು? ಅದು ಶಿಶುಭಿವೃದ್ಧಿ ನೀವು ಕೊಟ್ಟಿದ್ರಲ್ಲ? ಹೌದು, ಲೆಕ್ಕ ಕೊಟ್ಟು ಅವ್ರಿಗೆ, ಮತ್ತೆ ಅವ್ರಿಗೆ ಬೆಂಗಳೂರು ಎಲ್ಲ ಬಂದಿದೆ ಸರ್. ಅಲ್ಲ ನೀವು ಕೊಟ್ಟಿದ್ರಲ್ಲ? ಹೌದು, ಊಟ ಕೊಡ್ಲಿಕ್ಕೆ ಹೇಳಿದ್ದೇವೆ, ಅದ್ರದ್ದು ಬಂದಾಗ ಕೊಡ್ತೇವೆ ಹೇಳಿದ್ದಾರೆ, ಹೋಗಿದ್ದಾವೆ ಕ್ಯಾಂಪಿಗೆ. ಪ್ರತ್ಯೇಕವಾದ ಗ್ರಂಥಾಲಯ ಕೊಠಡಿ ಇರುವುದಿಲ್ಲ, ಈ ತರ ಕೊಡ್ಲಿಕ್ಕೆ ಅಡ್ಡಿಲ್ಲ. ಯಾಕಂದ್ರೆ ಪ್ರತ್ಯೇಕವಾದ ಗ್ರಂಥಾಲಯ ಕೊಠಡಿ ಇರುವುದಿಲ್ಲ ಅಂತ ಅಂದ್ರೆ ನೀವು ಇಲ್ಲಿ ಹಾಕ್ಬೇಕು, ಇಲ್ಲಿ ಬೇಡಿಕೆಗಳು ಹಾಕ್ಬೇಕು. ಪಾಲಕರು ಮತ್ತು ಪೋಷಕರನ್ನು ನಾವು ಭೇಟಿ ಆದಾಗ, ಶಾಲೆಯನ್ನು ಭೇಟಿ ಆದಾಗ ಈ ರೀತಿ ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಏನಿಲ್ಲ, ಆಟದ ಮೈದಾನ ಇಲ್ಲ, ಆಟದ ಮೈದಾನ ಇಲ್ಲ, ಸುಸಜ್ಜಿತವಾದ ಗ್ರಂಥಾಲಯ ಕೊಠಡಿ ಇಲ್ಲ. ನಾವು ಗಮನಿಸಿ ನಾವು ಇದು ಮಾಡುದು, ಅಭಿಪ್ರಾಯ ನಮಗೆ ಬರ್ದಿತ್ತು. ಅದೇನೆ, ಯಾಕಂದ್ರೆ ನೀವು ಮತ್ತೆ ಆಯ್ತು, ಇದು ಏಕ ಭಾರತ ಮತ್ತು ಶ್ರೇಷ್ಠ ಭಾರತ ಕ್ಲಬ್ ಯಾಕೆ ಮಾಡಿಲ್ಲ? ನಿಮಗಿಲ್ವಾ? ನೀವು ಅದನ್ನ ಹೇಳಿಲ್ಲ ಅವರಿಗೆ? ಪ್ರೌಢಶಾಲೆ ನಿಮ್ಗಿಲ್ಲ? ಇದೆ, ನೀವೆಲ್ಲ ಕರೆಕ್ಟ್ ನೋಡ್ಕೊಳ್ಬೇಕು. ಯಾಕಂದ್ರೆ ನಾಳಿದ್ದು ಎಲ್ಲ ಹೋಗ್ತದೆ, ಬೆಂಗಳೂರು ತನಕ ಹೋಗ್ತದೆ. ಸುತ್ತ ಹೌದು, ಇದು ಕಂಪೌಂಡ್ ಬೇಕು. ಕಂಪೌಂಡ್ ಎಲ್ಲಿ ತನಕ ಇದೆ? ನೀವು ನರೇಗಾದಲ್ಲಿ ಹಾಕ್ಸ್ಬೇಕಿತ್ತು. ನರೇಗಾದಲ್ಲೇ ಸಲ ಕೊಡ್ಬೇಕಿತ್ತು ನರೇಗಾದಲ್ಲಿ. ಪ್ರತಿ ವರ್ಷ ಕೊಡ್ತೇವೆ. ಅದು ಏನಂದ್ರೆ ನರೇಗಾದಲ್ಲಿ ಏನಾಗ್ತದೆ, ಕೆಲಸಗಾರರಲ್ಲಿ ಈಗ ಮತ್ತೆ ಸದ್ಯ 2 ತಿಂಗಳು ಮತ್ತೆ ಇದೆ, ಮಾಡಿಸೋ ಅದನ್ನ ಮಾಡಿಸುವಂತೆ ಈಗ ಕಂಪೌಂಡ್ ಬೇಕು, ಒಂದು ಕಾಂಪೌಂಡ್ ಇರ್ಲೇಬೇಕು. ಮತ್ತೆ ಇದು 27 ಮಕ್ಕಳು ಇಲ್ಲದ್ರಿ, 74 ಅಟೆಂಡೆನ್ಸ್ ಇದಲ್ಲ, ಅದೇ 47 ತೋರಿಸ್ತಾರಲ್ಲ, ಮತ್ತೆ ಉಳಿದ 27 ಮಕ್ಕಳು ಅಂಗನವಾಡಿಲಿ ಇಲ್ಲ ಆಗಿದ್ರು. ಅದೇ ಸರ್ ಅಂಗನವಾಡಿ ನೀವ ನಿಮ್ಮಲ್ಲಿ ಮನೆಯಲ್ಲಿ 3 ವರ್ಷದ ಮಕ್ಕಳು ಬೇರೆ, ಆ ತರ ಇದೆ. 3 ವರ್ಷ ಬೇರೆ, 3 ರಿಂದ 6 ವರ್ಷ ಬೇರೆ. ಅದು ಟೋಟಲ್ ಸೇರಿ 27. 3 ರಿಂದ 6 ವರ್ಷ 22 ಇದ್ದಾರೆ. 0 ರಿಂದ 3 ವರ್ಷದವರು
62. 60 ಮಕ್ಕಳಿದ್ದಾರಾ ಹೌದು. ನಿಮ್ಮಲ್ಲಿ ಅಂಗನವಾಡಿ ಹೌದು. ಟೋಟಲಿ ಬಂತು ಸರ್, 0 ದಿಂದ 60 ವರೆಗೂ ಟೋಟಲಿಂದ ಬಂತು. 0 ದಿಂದ ಬಂತು. ಅವರು ಅದನ್ನು ಲೆಕ್ಕ ಕೊಡ್ಬೇಕಲ್ಲ, 0 ದಿನ ಲೆಕ್ಕನೇ ಇಲ್ವಾ? ಹೌದು ಕೊಟ್ಟಿದ್ದಾರೆ. 23, 24 23, 24 ಅಂಗನವಾಡಿಯಲ್ಲಿ 43 ಮತ್ತು 47 ಮಕ್ಕಳು ಹೋದ ವರ್ಷ. ಕಾರ್ಯಕರ್ತರು ಇದ್ದಾರೆ. ನೀವು ನಾವು ಯಾರು ಆ ಕಾರ್ಯಕರ್ತರ? ಇದು ನಿಮ್ದು ಮಕ್ಕಳ ಸಹಾಯವಾಣಿ ಎಲ್ಲ ಹಾಕಿದ್ರಿ? ಬೋರ್ಡ್ ಹಾಕಿದ್ರಾ? ಅದು ಆ ಮೊಬೈಲ್ ಚಿತ್ರ ಇದೆ 1095 ಹಾಕಿದ್ರಲ್ಲ, ಉಂಟು. ಅದನ್ನು ಕಂಪಲ್ಸರಿ ಹಾಕ್ಬೇಕು, ಮಕ್ಕಳ ಸಹಾಯವಾಣಿ. ಮಕ್ಕಳದ ಬಗ್ಗೆನೇ ಬಹಳ ಕಾಳಜಿ. ಮಕ್ಕಳ ರಕ್ಷಣಾ ಸಮಿತಿ ಮಾಡಿದ್ದೇವೆ. ಮಕ್ಕಳ ರಕ್ಷಣಾ ಸಮಿತಿ ಮಾಡಿ ಅವಾಗ ಮೀಟಿಂಗ್ ಮಾಡ್ತಾ ಇದ್ದೇವೆ. ಕ್ಲಬ್ ಇದೆ. ಸೋಷಿಯಲ್ ಕ್ಲಬ್, ಅದು ಸೋಷಿಯಲ್ ಕ್ಲಬ್ ಬೇರೆ, ಮಕ್ಕಳ ಹಿತರಕ್ಷಣೆ ಇದು ಬೇರೆ. ಮತ್ತೆ ಮಕ್ಕಳಿಗೆಲ್ಲ ಇದು ಮಾಡ್ತಾ ಇದಾರೆ, ಅವ್ರ ಮೆಡಿಕಲ್ ನರ್ಸ್ ಎಲ್ಲ ಬರ್ತಾರ ಶಾಲೆಗೆ, ಮೆಡಿಕಲ್ ಚೆಕಪ್ ಮಾಡ್ತಾರ. ಎಷ್ಟು ತಿಂಗಳಿಗೆ ಒಂದ್ಸಲ ಮಾಡ್ತೀರಿ? ಅದವರು ಇಲಾಖೆಯಿಂದ ಬರ್ತಾರೆ. ಹೌದು, ಇಲಾಖೆಯಿಂದ ಎಷ್ಟು ತಿಂಗಳಿಗೆ ಒಂದ್ಸಲ ಮಾಡ್ತೀರಿ? ಅವ್ರು ವರ್ಷದಲ್ಲಿ 3 ಸಲ ಬರ್ತಾರೆ. ಈ ವರ್ಷದಲ್ಲಿ 1 ಸಾರಿ ಆಗಿದೆ. ಮತ್ತಾಯ್ತು, ಇಯರ್ ಮುಗಿದು ಬಂತಲ್ಲ. ಇಲ್ಲ, ಅವ್ರು ಜನವರಿಗೆ ಬರ್ತಿದ್ರು, ತಿಳಿಸ್ಕೊಂಡು ಬರ್ತಾರೆ. ಮಂಗನ ಕಾಯಿಲೆ ಏನಿಲ್ಲ. ಇದು ಪೋಲಿಯೋ ಎಲ್ಲ ಹಾಕ್ಸಿದ್ದಾರೆ ಮಕ್ಕಳಿಗೆ, ಹಾಕ್ತಾರೆ. ಮತ್ತೆ ಮಂಗಳವಾರ ಸರ್, ಪ್ರತಿ ಮಂಗಳವಾರ ಅಂಗನವಾಡಿಗೆ ಸಿಸ್ಟರ್ಸ್ ಎಲ್ಲ ಬರ್ತಾರೆ. ಅವಾಗ PHC ಇಂದ ಡಾಕ್ಟರ್ ಬರ್ತಾರೆ. ನಮ್ಮ ಮಕ್ಕಳ ಸಮಸ್ಯೆ ಇದ್ರೆ ನಾವು ಅವರಿಗೆ ಅದೇ ಯಾರು ಮತ್ತೆ ಅನಿಮಿಯಾದಿಂದೆಲ್ಲ ಬರೆದವರು ಯಾರು ಇಲ್ಲ. ಮಾಂಸ ಇಲ್ಲ, ಇದು ಚಪ್ಪಟ್ಟು ಎಲ್ಲ ಇಲ್ಲ. ಯಾಕಂದ್ರೆ ಚಪ್ಪಟ್ಟೆಲ್ಲ ಒಬ್ಬರಿಂದ ಒಬ್ಬರಿಂದ ಅಂತವೆಲ್ಲ ಹುಡುಗರು ಇದ್ರೆ ಆವಾಗಿಂದಾಗಿ ನೀವು ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತ ಅವರನ್ನ ಸಪರೇಟ್ ಇಡಬೇಕು, ಅಥವಾ ನೀವು ಮನೆಗೆ ಕಳಿಸ್ಬೇಕು. ಮತ್ತಿಲ್ಲ ಉಳಿದ ಮಕ್ಕಳಿಗೆಲ್ಲ ಇದಾಗ್ತದೆ. ಚಿಕನ್ ಪಾಕ್ಸ್ ಅಂತವೆಲ್ಲ ಪೂರ್ತಿ ಗುಣ ಹೌದು, ಏನ್ ಮಾಡೋಂಗಿಲ್ಲ. ಮತ್ತೆ RSK ಟೀಮ್ ಬರ್ತಾರಲ್ಲ, ಅವರು ಚೆಕಪ್ ಮಾಡಿ ಅವ್ರ ಮಕ್ಕಳಿಗೆ ಸಮಸ್ಯೆ ಇದ್ದದೆಲ್ಲ ಇದು ಮಾಡ್ತಾರೆ. ನಾವು ಅದನ್ನು ಫಾಲೋ ಅಪ್ ಮಾಡ್ತೇವೆ. ನಿಮ್ಮಲ್ಲಿ ಬರ್ಲಿಲ್ಲ ಬ್ಲೈಂಡ್ನೆಸ್ ಅವೆಲ್ಲ ಏನಿಲ್ಲ, ಇನ್ನು ಕಣ್ಣು ಅವೆಲ್ಲ ಇಲ್ಲ. ಮತ್ತೆ ಇದು ಅದು ಅನಿಮಿಯಾ, ಅದು ನೀವು ರಕ್ತಹೀನತೆ ಮಾಡುತ್ತೆ ಇಲ್ಲಲ್ಲ. ಮತ್ತೆ ಅದೇ ಮಧ್ಯೆ ಸಮಸ್ಯೆ ಆದ್ರೆ ಅಂಗನವಾಡಿ ಬರ್ತಾ ಇರ್ತಾರಲ್ಲ ಮಂಗಳವಾರ, ನಾವು ಆ ಮಕ್ಕಳಿಗೆ ನೀವು ಪಾಲಕ ಸಭೆ ಎಷ್ಟು ಒಂದ್ಸಲ ಪಾಲಕ ಸಭೆ 3 ತಿಂಗಳಿಗೆ ಮಾಡ್ತಾ ಇದ್ದೀವಿ. ಮಧ್ಯ ಅಗತ್ಯದಿಂದ ಬೇರೆ ಮತ್ತೆ ಮಾಡ್ತೇವೆ. ಇದು ಜಾಸ್ತಿ ಆಗಿದೆ, ಬೇರೆ ಬೇರೆ ಯೋಜನೆಗಳು ಬಂದಾಗ ಮತ್ತೆ ಕಳಿಸ್ತೇವೆ. ಈ ಸಮಸ್ಯೆಗಳಿಲ್ಲ. ಸಣ್ಣ ಮಕ್ಕಳಲ್ಲ ಇರೋರು, ಮತ್ತೆ ಮಕ್ಕಳಿಗೆಲ್ಲ ಅವರು ಕ್ಯಾಲ್ಕುಲರ್ ಎಲ್ಲ ಕೊಟ್ಟಿದ್ದಾರೆ. ಸಮವಸ್ತ್ರ ಬಂದಿದೆ, ಮತ್ತೆ ಪುಸ್ತಕ ಕೊಟ್ಟಿದೆ. ನಿಮ್ಮಲ್ಲಿ ಟೀಚರ್ಸ್ ಎಷ್ಟಿದ್ದಾರೆ? ಇವರು ರೆಗ್ಯುಲರ್ ಇದ್ರು, ಅವ್ರು ಮತ್ತೆ ಧರ್ಮಸ್ಥಳ ಸಂಘದ್ದು ಅತಿಥಿ ಶಿಕ್ಷಕರು ಆ ಥರ 36 ಕೊಡ್ತಿದ್ರ? ಇಲ್ಲ, 30 ನಂತರ ಅದೇ 30ರವರೆಗೂ ಇದ್ರೆ ಇಬ್ರೇವಾ? ಜಾಸ್ತಿ ಇದ್ರೆ ಬೇಕಂದ್ರೆ ಗೆಸ್ಟ್ ಟೀಚರ್ ಕೊಡ್ತಾರೆ. ಅದನ್ನೇ ನೀವು ರೆಗ್ಯುಲರ್ ಅಲ್ಲ, ನೀವು ರೆಗ್ಯುಲರ್ HM ರೆಗ್ಯುಲರ್ ಅಂತಿಲ್ಲ. LPS ಅದು HPS ಅಲ್ಲಿ 60 ಅಬೌವ್ ಇದ್ರೆ ಮಾತ್ರ HM ಕೊಡ್ತಾರೆ. ಇಲ್ಲಾಂದ್ರೆ ಇದ್ದವರೇ ಶಿಕ್ಷಕರು ಅದು 60 ಅಬೌವ್ ಇದ್ರೆ ಅಲ್ಲಿಲ್ಲ. ಎಲ್ಲ ಪ್ರಭಾರನೇ. ಎಷ್ಟು ಮಕ್ಕಳಿದ್ದಾರೆ ಮೇಡಮ್? ಎಷ್ಟು ಮಕ್ಕಳಿದ್ದಾರೆ? 3 ರಿಂದ 6 22 ಜನ ಇದ್ದಾರೆ ಸರ್. 3 ರಿಂದ 6. ಆಮೇಲೆ 0 ದಿಂದ 47 ಜನ ಇದ್ದಾರೆ. 26, 47, 60, 73. 6 ರಿಂದ 3 23 ಜನ ಇದ್ದಾರೆ. ಅದೇ 6 ರಿಂದ 3 23, 3 ರಿಂದ 6 22, 0 ದಿಂದ 6. 0 ದಿಂದ 3ಗೂ ನಿಮ್ಮ ಮನೆಗೆ ಫುಡ್ ಕೊಡ್ತೀರಲ್ಲ? ಹೌದು ಸರ್. ನಿಮ್ಮಲ್ಲಿ ಎಂತ ಸಮಸ್ಯೆ ಇರಲ್ಲ ಮಕ್ಕಳಿಗೆ? ಏನು ಅನಿಮಿಯಾ ಇದೆಲ್ಲ ಚೆಕಪ್ ಮಾಡಿಸ್ತಾರ? ಡಾಕ್ಟರ್ ಬರ್ತಾರ? ಡಾಕ್ಟರ್ ಚೆಕಪ್ ಮಾಡ್ತಾರೆ.
ಮಾಡ್ತಾರೆ. ಇದು ಡಾಕ್ಟರ್ ಎಲ್ಲ ಬರ್ತಾರೆ, ಚೆಕಪ್ ಎಲ್ಲ ಮಾಡಿಸ್ತಾರೆ. ಹಾ. ನಿಮ್ ಮೇಡಮ್ ಬಂದಿದ್ರಾ? CDPO ಮೇಡಮ್ ವಿಸಿಟ್ ಮಾಡಿದ್ರಾ? ಬಂದಿದ್ರಾ? ಇವಾಗ ಅವ್ರು ಹೇಳ್ಬೋದು ಕಂಪ್ಯೂಟರ್. CDPA ಬಂದಿದ್ರಲ್ಲ? CDPO ಬರ್ತಾರೆ ಸರ್. ಅಲ್ಲ ಹಿಂಗೆ ಬಂದಿದ್ರು. ಮತ್ತೇನು ಸಮಸ್ಯೆ ಇಲ್ಲ. ಕೆಪ್ಪಟ್ಟೆಲ್ಲ ಆಗಿರಲ್ಲ ಮಕ್ಕಳಿಗೆ? ಕೆಪ್ಪಾಟೆಲ್ಲ ಆಗಿದ್ದ ಹೇಳ್ತಾರೆ. ಆಗಿತ್ತು. ಡೇಂಜರ್ ಅದು. ಇದಾಗುದಿಲ್ಲ, ಆದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. 15 ದಿವಸ ಎಲ್ಲ ಕಿರಿಕಿರಿ ಆಗ್ತದೆ. ಹೌದಾ? ಆಗಿತ್ತಾ? ಮತ್ತೇನು ಸಮಸ್ಯೆ ಇಲ್ಲ. ಫುಡ್ ಏನ್ ಕೊಡ್ತೀರಿ? ಏನ್ ಕೊಡ್ತೀರಿ ಫುಡ್? ಅಂಗನವಾಡಿ ಸರ್, ಅಂಗನವಾಡಿಲಿ ಒಂದಿನ ಅನ್ನ ಸಾಂಬಾರು. ಅನ್ನ ಸಾಂಬಾರು 3 ದಿವಸ, ವಾರದಲ್ಲಿ 3 ದಿವಸ ಅನ್ನ ಸಾಂಬಾರು, ವಾರದಲ್ಲಿ 2 ದಿವಸ ಉಪ್ಪಿಟ್ಟು, 1 ದಿವಸ ಪಾಯಸ, ಶನಿವಾರ ಪಾಯಸ. ಅಡಿಗೆ 6 ರಿಂದ 3 ವರ್ಷದ ಮಕ್ಕಳಿಗೆ ಮನೆ ಕೊಡು. 6 ರಿಂದ 3 ವರ್ಷ. 6 ರಿಂದ 3 ವರ್ಷ. 6 ತಿಂಗಳಿಂದ 3 ವರ್ಷ. 6 ತಿಂಗಳಿಂದ 3 ವರ್ಷ. ಬಾಳಂತಿ 6 ತಿಂಗಳಿಂದ ಬಾಳಂತಿ 6 ತಿಂಗಳು. ಅವರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಫುಡ್ ಕೊಡ್ತೀರಲ್ಲ? ಮತ್ತೆ ಗರ್ಭಿಣಿ ಬಾಳಂತಿ ಕೊಡ್ತೀವಿ. ಅದು ಅವರಿಗೆ ಫುಡ್ ಮನೆಗೆ ಕೊಡುದಾ? ಇಲ್ಲಿ ಬರುದಿಲ್ಲ? ಇಲ್ಲ ಅಲ್ಲೇ ಕೊಡುದು. ಇಲ್ಲಿ ಬರುದೇ ಆಗಿತ್ತು, ಕೊನೆಗೆ ಮನೆಗೆ ಕೊಡಿ ಶುರು ಮಾಡಿ. ಅವರಿಗೂ ಅಕ್ಕಿ ಕೊಡ್ತೀರಿ? ಮೊಟ್ಟೆ ಕೊಡ್ತೀರಿ ಅವರಿಗೆ? ಮೊಟ್ಟೆ ಕೊಡ್ತೇವೆ. ಮೊಟ್ಟೆ 1 ತಿಂಗಳು ಮೊಟ್ಟೆ ಮನೆಗೆ ಕೊಡ್ತೀರಾ? ಒಂದೇ ಸಲ ಕೊಡ್ತಾರೆ. ಈ ಫುಡ್ ಬಂದ ತಕ್ಷಣ, ಫುಡ್ ಬಂದ್ ಮಾರನೇ ದಿವಸನೇ ಕೊಡುದು. ಇಲ್ಲಿ ಬಂದು ತಗೋ ಹೋಗ್ತಾರ? ಅದ ನೀವೇ ತಗೋ ಕೊಡುದಾ? ಇಲ್ಲ ಸರ್, ಅವ್ರು ಬರ್ತಾರೆ. ಯಾರು ಬೇರೆ ಯಾರು ಬಂದ್ರು ಅವ್ರಿಗೆ ಬರ್ಲಿಕ್ಕೆ ಗರ್ಭಿಣಿ ಯಾರು ಬಂದ್ರು ಮಕ್ಕಳು ಬರ್ತಾರ? ಈಗ ರಜೆ ಇರ್ತಾರ? ಬರ್ತಾರೆ. ಮತ್ತೇನು ಸಮಸ್ಯೆ ಇಲ್ಲ. ನೀವು ಇನ್ಕ್ಲೂಡಿಂಗ್ ನೋಡಿದ್ರೆ ನಿಮ್ಗೆ ಸ್ಪೆಷಲ್ ಇವ್ರದ್ದು ನೋಡಿದ್ರೆ ನಿಮ್ಮಲ್ಲಿ ನೀವು ಮತ್ತೆ ಹೆಲ್ಪರ್ ಇಬ್ರು ಇರ್ತೀರಲ್ಲ? ಈಗ 4 ಗಂಟೆ ತನಕ ಮಾಡಿದಾರ? 9:30ಯಿಂದ 4. ಏಪ್ರಿಲ್ 10ರಿಂದ ರಜೆ, ಮೇ 10ರಿಂದ ರಜೆನಾ? ಇಲ್ಲ, ಮೇ 10ರಿಂದ ರಜೆನಾ? ಮೇದಲ್ಲಿ 1 ವಾರ ಕೊಡ್ತಿದ್ರು. ಮೇದಲ್ಲಿ ಈ ಸಲ 1 ತಿಂಗಳು ಕೊಡ್ಬೇಕು ಗೊತ್ತಿಲ್ಲ. ಮೇದಲ್ಲಿ 15 ದಿವಸ ಕೊಡ್ತಾರೆ. ಪ್ರತಿ ವರ್ಷನೂ ಅವರು ಇದು ಮಾಡ್ಕೊಡ್ತಾರೆ. ಇಂತಿಷ್ಟು ದಿವಸ ಅಂತ ಫಿಕ್ಸ್ ಇಲ್ಲ ಅವ್ರಿಗೆ. 10 ದಿವಸ 15 ದಿವಸ ನಿಮ್ಮಲ್ಲಿ ಯಾರು ಸಪ್ಲೈ ಮಾಡ್ತಾರೆ? ಫುಡ್ ನಮ್ಮ ಇದು ತಾಲೂಕು ಪಂಚಾಯತಿ ಮಾಡ್ತಾರೆ. ನೀವು ಟೆಂಡರ್ ಅಲ್ಲ? ಹೌದು. ಏನೇನು ಕೊಡ್ತಾರೆ? ಅಕ್ಕಿ ಬೇಳೆ, ಎಣ್ಣೆ, ಉಪ್ಪಲ್ಲ, ನಾವು ಸ್ವಲ್ಪ 3 ಪೈಸೆ, ಹಾಲು, ರಾಗಿ ಮಾಲ್ಟ್ ಮೊಟ್ಟೆ. ಮಿಸ್ಲೆನಿಯಸ್ ಎಷ್ಟು ಬರ್ತದೆ? ಎಂತ ಮಿಸ್ಲೆನಿಯಸ್ ಉಳಿದಕ್ಕೆಲ್ಲ ತರಕಾರಿ ಅದು ಬೇರೆ ಹಾಲು ಪೌಡ್ರು, ಹಾಲು ಪೌಡ್ರು, ಅಕ್ಕಿ, ಬೇಳೆ, ಎಣ್ಣೆ ಯಾವ್ದು? ರಾಗಿ ಎಣ್ಣೆ, ಇದು ರುಚಿಗೊಂಡು ರುಚಿಗೊಂಡು ತಗೊಳ್ಬಿಡಿ. ಎಲ್ಲ ಒಳ್ಳೆ ಎಣ್ಣೆ ಮೊಟ್ಟೆಗೆ ಸರ್ 5 ರೂಪಾಯಿ ಬರ್ತದೆ. ಪ್ರತಿ ಮೀಟಿಂಗ್ ಅಲ್ಲಿ ಹೇಳುದು ಅದಕ್ಕೆ ಮೊಟ್ಟೆಗೆ ಪಾಪ 5 ರೂಪಾಯಿ ಬರ್ತದೆ, ಇವ್ರು 7-8 ರೂಪಾಯಿ ಕೊಟ್ಟು ತಗೊಳ್ತಾರೆ. ಅದು ಮಾಡೋದೇ ಹೌದು, ಅದೇ ಸಮಸ್ಯೆ. ಇದು ಹೌದು, ಅದು ಒಂದು ಮೊಟ್ಟೆ ಕಮ್ಮಿ ಕೊಟ್ಟು ಕೂಡ ಮತ್ತೆ ಸಮಸ್ಯೆ ಆಗ್ತದೆ. ಅದು ಈಗ ಏನಾಗಿದೆ ಸರ್, ಡೈಲಿ ಈಗ ಅಜೀಂ ಪ್ರೇಮ್ ಜೀವ ಬಂದ್ರೆ ನಿಮ್ದು ಅದು ದುಡ್ಡು ಕೊಡ್ತಾರೆ? ಅದು ಹೌದು, ಸಪರೇಟ್ ನಾನು ಎಲ್ಲರೂ ಸಪ್ರೇಟ್. ಅಲ್ಲಲ್ಲ, ಸರ್ಕಾರದಿಂದ ಬರೋ ದುಡ್ಡೇ, ಬಟ್ ಅಜೀಂ ಪ್ರೇಮ್ ಜಿ ಅವರು ಕೊಡೋದು ದುಡ್ಡೇ. ಅಕೌಂಟ್ ಕೊಡಿ ಎಲ್ಲ ಫುಡ್ ಮೇಂಟೈನ್ ಮಾಡ್ಲಿಕ್ಕೆ, ಮತ್ತೆ ಬಾಕಿ ಇವರೆಲ್ಲಾನು ಅದನ್ನೇ ಮಾಡ್ಕೊಂಡು ಶಾಲೆಯವರಿಗೆ ಬಹಳ ಕಷ್ಟ ಆಗ್ತದೆ. ಅಲ್ಲ, ಒಬ್ಬ
ಸ್ಟಾಫ್ ಬೇಕು ನಮ್ಮ ಮಕ್ಕಳ ಜೊತೆ ಇರ್ಲಿಕ್ಕೆ ಅವಕಾಶ ಬೇಕು. ಎಲ್ಲರಿಗೂ ಕೇಳ್ತೀವಿ. ಬಿ ಅವ್ರ ಹತ್ರ ಹೇಳ್ಬೇಕಿತ್ತು. ನಾವು ವರದಿ ಕೊಡ್ಬೋದು, ಬಟ್ ನಿಮ್ ಪ್ರಾಧಿಕಾರ ಯಾರು? ಅಥಾರಿಟಿ ಯಾರು ಹೇಳಿ? ಅವರೇ ಮಾಡ್ಬೇಕು. ಈಗ ಅವ್ರ ಡಿಪಾರ್ಟ್ಮೆಂಟ್ ನಾವು ಕೈ ಆಡ್ಸ್ಲಿಕ್ಕೆ ಆಗುದಿಲ್ಲ. ನಾವ್ ಹೆಂಗಿಗುಂಡಿ ಅಂತೇಳಿ ವರದಿ ಕೊಡ್ಬೋದು. ವರದಿಯಲ್ಲಿ ಸೇರಿಸಿ ಹೇಳಿ. ಹೀಗೆ ಅಗತ್ಯ ಶಾಲಾ ಶಿಕ್ಷಣದ ಕೆಲಸಕ್ಕಿಂತ ಇತರ ಕೆಲಸಗಳು ಜಾಸ್ತಿ ಆಗಿದ್ರೆ ಮಕ್ಕಳ ಬಡ್ಡೆಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವಾದ್ರೂ ಮಾಡ್ತೇವೆ. ಎಲ್ಲ ಪೆನ್ಸಿಲ್ ಮನೆಗೆ ಹೋಗುವಾಗ ನೋಡ್ತಾರೆ, ಎಲ್ಲ ನೋಡೋರು ಇದೆ ಅಂತ ಹೋಗ್ತಾರೆ. ಕಾಗಪತ್ರ ಅಂತಿದ್ದ ಎಲ್ಲ ಸಮಸ್ಯೆ ಮಾಡ್ತಾರೆ. ನಮ್ದು ಕಾಗಪತ್ರ ಅಷ್ಟು ರಾತ್ರಿ ಮನೆ ತಕೊಂಡು ಹೋಗಿ ಊಟ ಆದ್ಮೇಲೆ ರಾತ್ರಿ ಎಂಟಾಯ್ತು ಗೊತ್ತಿಲ್ಲ. ಕಣ್ಣೀಗಾದ್ಮೇಲೆ ಬಂದ್ ಮಾಡಿ ಕೊಡೋದು. ಮೊಬೈಲ್ ಅಲ್ಲೇ ಕೈಯಿಂದ ಆಗ್ಬಿಡ್ತದೆ. ಇಲ್ಲ ಅಂದ್ರೆ ಕಣ್ಣಿದ್ದ ಮೇಲೆ ಉಳ್ಕೊಂಡು ಈಗ ನಮಗೂ ಗೊತ್ತಿದೆ ಈ ಸಮಸ್ಯೆಗಳು ಇದು ಸಮಸ್ಯೆಗಳು. ಆದ್ರೆ ನೀವು ತಿಳ್ಕೊಳ್ಳಿ, ಮೊನ್ನೆ ಮೀಟಿಂಗ್ ಕೆಡಿಪಲ್ ಬಂದಿತ್ತು. ಇಡೀ ಎಲ್ಲಾ ಡಿಪಾರ್ಟ್ಮೆಂಟ್ ಹೋಲಿಸಿದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಫ್ ಗಳಿದ್ದಾರೆ. ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ 10 ಮಂದಿ ಮಾಡೋ ಕೆಲಸ ಇಬ್ಬರೇ ಮಾಡ್ತಿದ್ದಾರೆ. ಮತ್ ನಿಮ್ ತರ 4 ಗಂಟೆ ಕೆಲಸಗಳಲ್ಲ ಅವರಿಗೆ. ಇವ್ರಿಗೆ ಗೊತ್ತಿದೆ ನಾವು ರಾತ್ರಿ 9 ಗಂಟೆಗೆ ಆದ್ರೂ ಹೋಗ್ಬೇಕು. ಏನ್ ಸಮಸ್ಯೆ ಆದ್ರೂ ನಿಮ್ಗೆ ಗೊತ್ತಿದೆ. ನಂದೀಗ 2 ತಾಲೂಕು, 1 ಅವರ್ ಮತ್ತು ಬಟ್ ಕಡೆ 2 ತಾಲೂಕು ನಂಗೆ ಚಾರ್ಜ್ ಇದೆ. ಮಾಡ್ಬೇಕು. ನಿಮ್ದವ್ರು 4 ಗಂಟೆ, ನಮ್ದೆಲ್ಲ ಹಂಗಿಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ನಾಳೆ ಹಂಗಂತ ನಿಮ್ಮಲ್ಲಿ ಸ್ಟಾಫ್ ಗಳಿದ್ದಾರೆ. ಮತ್ತೆ ನೀವು 4-5 ಗಂಟೆ ಮೇಲೆ ಈಗ ಬಿಯೋರ್ ಮೀಟಿಂಗ್ ನಲ್ಲಿ ಕೇಳಿದ್ರೆ ಎಲ್ಲಾ ಕೈಗಾರಿಕೆ ಶಿಕ್ಷಕರು ಕೊಟ್ಟಿದ್ದೀವಿ ಅಂತ ನೀವೇ ಅವರನ್ನ ಅಪ್ರೋಚ್ ಮಾಡ್ಬೇಕು. ನಮ್ಮಲ್ಲಿ ಒಂದು ಸ್ಟಾಫ್ ಬೇಕು ಅಂತ ನೀವು ಅವರಿಗೆ ಬಿಯೋರ್ ಅಪ್ರೋಚ್ ಮಾಡಿ ಕೊಡ್ಬೋದು. ನಿಮ್ದು ಬೇಡಿಕೆ ಅಷ್ಟು ಪ್ರಕಾರ ಕೊಟ್ಟಿದ್ದಾರೆ ಅಷ್ಟೇ. 25 ಮಕ್ಕಳಿಗೆ 2 ಟೀಚರ್ ಕೊಟ್ಟಿದ್ದೀವಿ. ಅವ್ರ ಲೆಕ್ಕದಾಗ ಎಲ್ಲೂ ಕೊರತೆ ಇಲ್ಲ ಅಂತಾರೆ. ಹೆಚ್ಚುವರಿ ಬೇಕಾದ್ರೆ ಅತಿಥಿ ಶಿಕ್ಷಕರು ಕೊಟ್ಟಿದ್ದೀವಿ. ಕಡೆಗೆ ಧರ್ಮಸ್ಥಳ ಸಂಘದವರು ಕೆಲವರು ಕೊಟ್ಟಿದ್ದಾರೆ. ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಈಗ ಅಲ್ಲ ಅಂತ ಹೇಳೋದಿಲ್ಲ. ಹೆಚ್ಚುವರಿ ಟೀಚರ್ಸ್ ಕೆಲಸಕ್ಕಿಂತ ಬಾಕಿ ಕೆಲಸನೇ ಹೊರಗೆ ಜಾಸ್ತಿ ಆಗಿದೆ. ಶಿಕ್ಷಣ ಅದು ಮಕ್ಕಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ಗಳಿಗಿಂತನೂ ಬೆಟರ್ ಕನ್ನಡ ಶಾಲೆ ಚೆನ್ನಾಗಿ ಯಾಕೆಂದ್ರೆ ಮತ್ತೆ ಕಲಿಸೋದ್ಕಿಂತ ಮತ್ತೆ ಇತರೆ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ತಾರೆ. ಈ ಪ್ರೈವೇಟ್ ಎಲ್ಲ ಬೇರೆ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ. ಈಗ ಪ್ರೈವೇಟ್ ಸ್ಕೂಲಲ್ಲಿ ವರದಿ ಕೊಡಿ ಅಂತ ನೀವು ತಗೊಂಡು ಹೋಗ್ಬೇಕು. ಅಲ್ಲಿ ಎಲ್ಲ ನೀವು ಮಕ್ಕಳ ಕಡೆ ಯಾರು ಮಾಡ್ತಾರೆ? 3 ದಿವಸ ಮಕ್ಕಳೆಲ್ಲ ನೀವು ನೋಡ್ತಾರಲ್ಲ, ಆ ವರದಿ ತಗೊಂಡು ಈ ಮಾಹಿತಿ ತಗೊಂಡು ನೀವು ಆಫೀಸಿಗೆ ಅಲ್ಲಲ್ಲ ಕಮ್ಮಿನೇ ಎಲ್ಲ ಅಂಗನವಾಡಿ ಇವರಿಗೆ ಹಾಕಿದ್ದಾರೆ. ಕಮ್ಮಿ ಮಾಡಿದ್ದಾರೆ. ಮಾಡಿದ್ದಾರೆ. ಮೊದಲು ಬಂದಿದ್ದು ಬಹಳ ಕಮ್ಮಿ ಮಾಡಿದ್ದಾರೆ. ಕಮ್ಮಿ ಮಾಡಿದ್ದಾರೆ. ಅದು ತುರ್ತು ಪರಿಸ್ಥಿತಿ ಇದೆ. ಇಲೆಕ್ಷನ್ ಬಂದಾಗ ರಸ್ತೆ ಮೇಲೆ ಹೋಗಿದ್ದ ಬಾಯಿ ಕಾರಣಿ ಹಾಕೊಂಡು ಹೋಗ್ಬೋದು. ಡ್ಯೂಟಿ ಬೇಕು ಅಂತ ಏನ್ ಮಾಡೋಗಿಲ್ಲ. ಸರ್ಕಾರದ ಕೆಲಸ. ಮತ್ತೆ ನಿಮ್ ಪಾಲಕರಿಂದ ಸಮಸ್ಯೆಗಳಿವೆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಬೇಕು. ಆಟದ ಮೈದಾನಕ್ಕೆ ಜಾಗ ಇಲ್ಲ. ಕೊಡ್ತಾರೆ. ದಾನಿಗಳಂತ ಯಾರಿಲ್ಲ. ಗ್ರಂಥಾಲಯದಲ್ಲಿ ಬರ್ಕೊಳ್ಳಿ. ಇದು ಸಾರಿಗೆ ವೆಚ್ಚದ ಗೌರ್ಮೆಂಟ್ 2018 ಸಮಗ್ರ ಶಿಕ್ಷಣ ಇದರಲ್ಲಿ ವಾಹನ ಕೊಡುವುದು. ಅದು ಬದ್ದೆ ಕೊಡುದು. ಸರ್ ಅದು ಈಗ ಒಂದೊಂದು ಇದಕ್ಕೆ ಈಗ ಕಿಲೋಮೀಟರ್ ಲೆಕ್ಕ. ಈಗ ಹೈಸ್ಕೂಲ್ ಆದ್ರೆ ಸ್ವಲ್ಪ 6,000 ಜನ. ಹೌದಾ? ಮತ್ತೆ ಪಾಸ್ ಇದೆ. ಪಾಸ್ ಅಂದ್ರೆ ಅವ್ರಿಗೆ ಮಕ್ಕಳಿಗೆ ಅವ್ರು ಆಟ ಮಾಡ್ಕೊಂಡು ಏನ್ ಮಾಡಿ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಅದು
ಸ್ಕೂಲಿಂದಲೇ ಒಂದು ಅಲ್ಲ, ನಾವು ಇದು- ತುಂಬಿದ್ದೇವೆ. ತುಂಬಿದ್ದಾರೆ ನೀವು ತುಂಬಿದ್ದಾರೆ ಅದು ಅವ್ರವ್ರ ಅಕೌಂಟಿಗೆ ಅವರು ಅವ್ರಿಗೆ ಮಾಡಿ ಹೋಗುದು. ಮಾಮೂಲು ಸ್ಕೂಲಲ್ಲಿ. ಸ್ಕೂಲಲ್ಲಿ ನೋಡಿ, ಇದು ಕೂಡ ಪಂಚಾಯತ್ ಅವರ ಗ್ರಾಮೀಣ ಪಂಚಾಯತ್ ಅವರು ಎಜುಕೇಶನ್ ಅಲ್ಲ, ಈಗ ಡಿಸ್ಟೆನ್ಸ್ ಸರ್ಟಿಫಿಕೇಟ್ ಕೊಡೋದು ಪಂಚಾಯತ್ ಪಂಚಾಯತ್ ನಮ್ಮ ಫಾರ್ಮೆಟ್ ಬಂದಿದ್ದ ನಾವೆಲ್ಲ ಅದು ಮತ್ತೆ ಏನಂದ್ರೆ ಸರ್ ಈಗ ನಿಮ್ಮ ಹತ್ರದಲ್ಲಿ ಶಾಲೆ ಇರ್ತದೆ ಆ ಶಾಲೆ ಕಲಿಸಿದ್ರೆ ನೀವು ಈ ಶಾಲೆ ಕಲಿಸಿದ್ರೆ ಕೊಡೋದಿಲ್ಲ ಕೊಡೋದು ಹಂಗೆ ಕೊಡೋದಿಲ್ಲ ನೀವು ಹಳಿ ಶಾಲೆ ಬಿಟ್ಕೊಂಡು ಮಾಗಡಿ ಕಳಿಸ್ತೀನಿ ಅಂದ್ರೆ ಬರಲ್ಲ ಬರಲ್ಲ ನೀವು ಏನ್ ಯಾವ ಶಾಲೆ ಹಳಿ ಶಾಲಾ ವ್ಯಾಪ್ತಿಯಿಂದ ಶಾಲಾ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ 5 ಕಿಲೋಮೀಟರ್ ದೂರ ಆಗ 3 ಕಿಲೋಮೀಟರ್ ಏನೋ ಇದೆ ಈ ಹಿರಿಯ ಪ್ರಾಥಮಿಕ 1 ಕಿಲೋಮೀಟರ್ ಹೌದು ಹೌದಾ ಮೂರು ಅಂದ್ರೆ 3 ಕಿಲೋಮೀಟರ್ ಅಂತ ಇದೆ ಹಿರಿಯ ಡಿಜಿಟಲ್ ಎಂತ ಬೇಕಂದ್ರೆ ಡಿಜಿಟಲ್ ಮೂಲ ಅಂದ್ರೆ ಈಗ ಕಂಪ್ಯೂಟರ್ ವೈಫೈ ಪ್ರಾಜೆಕ್ಟ್ ಸಿಟಿ ಅದು ಒಳ್ಳೆ ಆಗ್ತದೆ ಯಾವ್ದಾದ್ರು ಇಲ್ಲಿ ತಂದು ಮಕ್ಕಳು 60 ವರ್ಷದ ಶಾಲೆ ಇದು 60 ಬ್ಯಾಚ್ಗಳು ಹೋಗಿವೆ ಅಂತದೊಂದು 4 ಜನ ಹುಡುಗಿವೆ ಇಟ್ಕೊಳ್ಬೇಕು ಅಲ್ಲ ಇದಲ್ಲ ನೀವು ಹಳೆ ಹುಡುಗರ ನೋಡ್ಬೇಕು ಅವ್ರನ್ನೆಲ್ಲ ಇದು ಮಾಡಿ ನೋಡಿ ನೀವು ಕಲ್ತಿರೋ ಶಾಲೆ ಇಟ್ಕೊಂಡ್ರು ಕೊಡಿ ಅಂತ ಹೇಳಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ 60 ಜನ ಸಿಕ್ಕಿದ್ರು ಸಾಕು ಕಂಪ್ಯೂಟರ್ ಮಾಡಬಹುದು ಕಲಿಸ್ಲಿಕ್ಕೆ ಹೋಗುದು. ಅಲ್ಲಲ್ಲ ಕಂಪ್ಯೂಟರ್ ಬೇಡ ಪ್ರಾಜೆಕ್ಟರ್ ಬೇಕು 60 ವರ್ಷದಲ್ಲಿ ಬೇಡ 60 ವರ್ಷದಲ್ಲಿ 60 ಮಕ್ಕಳು ಸಿಕ್ಕಿದ್ರು ಒಂದೊಂದು ಸಾವಿರ ಹಾಕಿದ್ರು 60,000 ಆಗ್ತದೆ ಅಲ್ಲ ಹೇಳಿದ್ರು ನಾವೇನು ಸಮಸ್ಯೆ ಅಲ್ಲ. ಏನಾಗ್ತದೆ ಅದಕ್ಕೆ ನೀವು ಒಂದು ಕ್ಲಬ್ ಹಳೆ ಸಂಘ ಮಾಡಿ ವಿದ್ಯಾರ್ಥಿಗಳ ಹಳೆ ಸಂಘ ಮಾಡಿ ಹುಡುಕಿ ಕೆಲವೊಂದು ಜನ ಜಾಬಿಗೆಲ್ಲ ಹೋಗಿದ್ದಾರೆ ಇಲ್ಲಿಂದ ಹುಡುಗ ಮಾಡಿ ಕವರೇಜ್ ಅಂತ ಹೋಗಿದ್ದಾರಲ್ಲ ಅವ್ರನ್ನೆಲ್ಲ ಕೇಳಿ ಕೊಡ್ತಾರೆ ಸುಮಾರು ಜನ ಇದ್ದಾರೆ ಕೇಳಿ ಕೊಡ್ಲಿ ಎಷ್ಟಾದ್ರು ಕೊಡ್ಲಿ ಒಂದು ಗಡಿಯಾರ ಕೊಟ್ಟರು ಸಾಕಲ್ಲ ಗಡಿಯಾರ ಕೊಟ್ಟರು ಸಾಕು ಅದುವೇ ಪಾಲಕರು ಕೊಡುತ್ತಾರೆ ಪಾಲಕರು ಕೊಡ್ಬೋದು ಮತ್ತೇನಾದ್ರು ಸಮಸ್ಯೆ ಇದೆಯಾ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಸರಿ ನಿಮ್ಮ ಇಲಾಖೆಯಿಂದ ನಮಗೆ ಏನಾದ್ರು ಸೌಲಭ್ಯಗಳು ಸಿಗುವುದಿದ್ರೆ ನಮ್ಮ ಇಲಾಖೆಯಿಂದ ಏನೂ ಇಲ್ಲ ಏನಿಲ್ಲ ಅವರಿಗೆ ಅಷ್ಟೇ. ಸಮಸ್ಯೆ ಏನಾದ್ರು ಕೇಳಿ ತಿಳಿಸಿದ್ರೆ ನಿಮ್ಗೆ ಸಾಲ ಗಿಲ್ಲ ಬೇಕಂದ್ರೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ಕೊಡ್ತಾರೆ ನಮ್ಮ ಇಲಾಖೆ ಶಿಕ್ಷಣ ಅಲ್ಲ ಶಿಕ್ಷಣ ಕೊಡುದು ಶಿಕ್ಷಣಕ್ಕೆ ಬೇಕಾದ್ರೆ ಸಾಲ ಕೊಡ್ತಾರೆ ಅದು ಸ್ಟೇಟ್ ಲೆವೆಲ್ ಅಲ್ಲಿ ಕೊಡ್ತಾರೆ ಯಾವ ಉನ್ನತ ಶಿಕ್ಷಣ ಕೊಡ್ತಾರೆ ಉನ್ನತ ಶಿಕ್ಷಣ ಕೊಡ್ತಾರೆ ಈ ಇದು ಯಾವ ಪಾಲಕರಿಗೆ ಕೊಡಬೇಕು? ಯಾವ್ದು ಸಾಲ ಪಾಲಕ ಸಾಲ ನಿಮ್ಗೆ ಬೇಕಾದ್ರೆ ಅವ್ರ ನಂಬರ್ ತಗೊಳ್ಳಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಅವರು ಇದು ಆನ್ಲೈನ್ ವಿದ್ಯಾರ್ಥಿಗೆಲ್ಲ ಕೊಡ್ತಾರೆ ಬಿಸ್ನೆಸ್ಗೆಲ್ಲ ಕೊಡ್ತಾರೆ ಸಾಲ ಕೊಡ್ತಾರೆ ಬಟ್ ತುಂಬಬೇಕು ಎಷ್ಟು 4% ಅವ್ರು ಕೊಟ್ಟರೆ ಬ್ಯಾಂಕ್ನವ್ರು ಕೊಡುದಿಲ್ಲ ಅದನ್ನ. ಅವ್ರು ಕೊಟ್ಟರೆ ಬ್ಯಾಂಕ್ನವ್ರು ಕೊಡುದಿಲ್ಲ. ಅವ್ರು ಈ ಬ್ಯಾಂಕ್ ಇಲ್ಲ, amount ಅಂದ್ರೆ 1 ಲಕ್ಷದಿಂದ 10 ಲಕ್ಷ ತನಕ ಕೊಡ್ತಾರೆ ಬಟ್ ಅದು ನೀವು ಎಸ್ಟಿಮೇಟ್ ಎಲ್ಲ ಕೊಡ್ಬೇಕು ಹಿಂಗೆ ಒಬ್ಬರು ಸಾಲ ಕೊಡಿ ಅಂತ ಕೊಡುದು ನೀವು ಏನೋ ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಥವಾ ಟೈಲರಿಂಗ್ ಮಾಡ್ತೀವಿ ಅಂತ ಅಲ್ವಾ ಆ ಟೈಲರಿಂಗ್ ಒಂದು ಎಲ್ಲಿ ಮಾಡ್ತೀವಿ ಯಾವ ಲೊಕೇಶನ್ ಆ ತರ ಎಸ್ಟಿಮೇಟ್ ಕೊಡ್ಬೇಕು ಮಿಷನ್ ಕೊಟೇಶನ್ ಅವೆಲ್ಲ ಕೊಡ್ತಾರೆ ಬಟ್ 4% ಬಡ್ಡಿ ಇರ್ಬೇಕು ನಿಮ್ಗೆ ರಿಟೇಲ್ಸ್ ಬೇಕು ಅಂತ ಹೇಳಿದ್ರೆ ಹೌದು ಕಡಿಮೆ ಇದೆ ಬಡ್ಡಿ ಕಡಿಮೆ ಮೊದಲು ಸ್ವಲ್ಪ ದಿವಸ ಅವರು ಯಾರು ಸಿದ್ದರಾಮಯ್ಯ ಮೊದಲು ಗೌರ್ಮೆಂಟ್ ಇದ್ದಾಗ ಒಂದ್ಸಲ ಶ್ರಮ ಯೋಜನೆ ಮನ್ನಾ ಮಾಡಿದ್ರು ಸ್ವಲ್ಪ. ಅವಾಗ ಮನ್ನಾ ಮಾಡಿದ್ರು ಆದ್ರೆ ಈಗ ಮತ್ತೆ ಮನ್ನಾ ಮೊನ್ನೆಲ್ಲ ಆಗುತ್ತೆ ಉಂಟು ಯಾಕಂದ್ರೆ ಬ್ಯಾಂಕ್ ಎಲ್ಲ ಕ್ಲೋಸ್ ಆಗ್ತದೆ ಮನ್ನಾ ಮಾಡ್ತಾರೆ ಅವ್ರು ಕೊಟ್ಟಿದ್ದಕ್ಕೆ 23,000 ಕೊಟ್ಟಿದ್ರು. ಇಲ್ಲ 50,000 50,000. ದೇವರಾಜ ಅರಸು ಅಭಿವೃದ್ಧಿ ನಿಗಮ ಅಂತ ಹೇಳಿ ತಗೊಳ್ಳಿ 9036 96 7267 ನಿಮ್ಗೆ ಬರಲ್ಲ ಅವ್ರಿಗೆ ಬೇರೆ ಇದೆ. ನಿಮ್ಗೆ ಬೇರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತಿದೆ ಅವ್ರ ನಂಬರ್ ಕೊಡ್ತೀವಿ ಇಲ್ಲ ನಿಮ್ಗಿದೆ ನಿಮ್ಗೆ ಕೊಡ್ತೀವಿ ಅವ್ರಿಗೆ ಅವ್ರದ್ದು ಇದೆ ಬೇರೆ. 9036 96 7267 ಆಯ್ತಾ ನಿಮ್ ತಗೊಳ್ಳಿ
ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ, ನಮ್ಮ ಆಫೀಸ್ ಪಕ್ಕನೇ ಇದೆ. ಅವ್ರ ಹತ್ರ ಕೇಳಿ ಏನೇನು ಸ್ಕೀಮ್ಗಳು ಬರ್ತದಂತೆ. 872249 8722496849 8722496849 ಇವರು ಕಲೀಮ್ ಅಂತ, ಕಲೀಮ್ ಕೇಳಿ ಏನಾದ್ರು ಸಿಗ್ತದ ಕೇಳಿ, ಅವ್ರು ಹೇಳ್ತಾರೆ. ತಹಸೀಲ್ದಾರ್ ಆಫೀಸ್ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಜನ ತಗೊಂಡಿದ್ದಾರೆ. ಗೊತ್ತಿಲ್ಲ ಮತ್ತು ಹಾಕಿ ಟ್ರೈನಿಂಗ್ ಎಲ್ಲ ಮೇಣಬತ್ತಿ ಮಾಡುದು ಅವೆಲ್ಲ ಮಾಡ್ತಾರಲ್ಲ. ಎಲ್ಲರೂ ಬರಲ್ವಾ? ಕೊಟ್ಟಿದ್ದಾರೆ. ಅದು LPS 60 ವರ್ಷ ಆಯ್ತು, 40 ವರ್ಷ ಗ್ರೇಟ್ ಅಲ್ಲ. ಈಗ ಈ LPS ಕಲ್ಪನೆ ಅಲ್ಲ, ಈಗ ಈ LPS ಕಲ್ಪನೆ ಹುಟ್ಟಿದೆ ಗೋವಿಂದೇಗೌಡ ಎಜುಕೇಶನ್ ಮಿನಿಸ್ಟರ್ ಆದಾಗ. ಆ ಜನ ಜಾಸ್ತಿ. ಆದ್ರೆ ಈಗ 60 ವರ್ಷದ ಹಿಂದೆನೆ ಒಂದು LPS ಶಾಲೆ ಇದೆ. 60 ವರ್ಷ ಅಪ್ಗ್ರೇಡ್ ಆಗಿದೆ. ಯಾಕೆ ಅಪ್ಗ್ರೇಡ್ ಆಗಿಲ್ಲ ಅಲ್ಲ? ಅಲ್ಲಿ ಮಾಗೋಡ್ ಶಾಲೆ ಬರ್ತಿದೆ ಅಲ್ಲ, ಎಷ್ಟು ಲಕ್ಷ ಅದಕ್ಕೆ ಅದು ಇದು ಅಪ್ಗ್ರೇಡ್ ಆಗಿಲ್ಲ ಅಲ್ಲ. ಕೊಡ್ಲಿಕ್ಕೆ ಹೌದು. ಈಗ ಸ್ವಲ್ಪ ಎಜುಕೇಶನ್, ಯಾಕಂದ್ರೆ ಎಲ್ಲರೂ ಎಜುಕೇಶನ್ ಅನ್ನ ಮೂಲಭೂತ ಹಕ್ಕು ಮಾಡಿದ್ರಲ್ಲ. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಅದು ಎಲ್ಲರೂ ಓದಲೇಬೇಕು, ಸಾರ್ವಜನಿಕ ಶಿಕ್ಷಣ. ಹೌದು, ಎಲ್ಲರಿಗೂ 1ರಿಂದ 12ನೇ ತರಗತಿ ಉಚಿತ ಶಿಕ್ಷಣ ಕೊಡುದೇ ಮತ್ತೆ ಎಲ್ಲರಿಗೂ. ಯಾವ ಪ್ರೈವೇಟ್ ಸ್ಕೂಲ್ ಸ್ಟಾರ್ಟ್ ಆಯ್ತಾ ಅವಾಗ ಈಗ ನಾವು ಪ್ರೈವೇಟ್ ಸ್ಕೂಲ್ ಅಂತ ಹೇಳಿದ್ರೆ ನಮ್ಮ ಪಾಲಕರಿಗೆ ಏನಾಗಿದೆ ಸರ್, ನಮ್ಮ ಪಾಲಕರದ್ದು ತಪ್ಪಿದೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ. ಪಕ್ಕದ ಮನೆ ಹುಡುಗ ಗಾಡಿ ಹೋಗ್ತಾನೆ ಅಂದ್ರೆ ನನ್ನ ಮಗ ಗಾಡಿ ತಗೋಬೇಕು, ಹಂಗಾಗಿದೆ. ನಮ್ಮನ್ನು ಸೇರಿಸಿ ಅವ ಹುಡುಗ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ನನ್ನ ಮಗನು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು ಅನ್ನೋ ಮೆಂಟಾಲಿಟಿಗೆ ಈ ತರ ಒಂದೊಂದು LKG 40-50 ಸಾವಿರ ಕೊಟ್ಟು ನಾವು ಹಾಕ್ತೀವಿ. ಇಷ್ಟೆಲ್ಲ ಫ್ರೀ ಕೊಟ್ಟರು ಹಾಕಕ್ಕಾಗಲ್ಲ. ಅಲ್ಲಿ ಬರುವವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಬರೋರೆಲ್ಲರೂ ಎಕ್ಸಾಮ್ ಪಾಸ್ ಆಗೋರು, ಅಲ್ಲಿ ಹುಡುಕಂಡು ಫಿಲ್ಟರ್ ಆಗಿದ್ದವರು ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಲಿಸೋರು, ಎಲ್ಲೂ ಆಗದೆ ಇದ್ದವರು ಎಲ್ಲ ಸೇರಿಸ್ಕೊಳ್ತಾರೆ. ಏನೈತೆ ಒಂದೇ ಅಂತ ಇದರಲ್ಲಿ ಏನು ರೂಲ್ಸ್ ಮಾಡಿದ್ರು ಪಾಲಕರು ಒಪ್ಕೊಳ್ತಾರೆ, ಇಲ್ಲಿ ಒಂದು ರೂಲ್ಸ್ ಮಾಡಿದ್ರು ಬೇರೆನೇ ತಿಳ್ಕೊಳ್ತಾರೆ. ಹೀಗಾಗಿದೆ ಪರಿಸ್ಥಿತಿ. ಹಂಗಾಗಿದೆ. ಎಲ್ಲರೂ ಸೇರಿ ನಮ್ಮನ್ನು ಸೇರಿಸಿ. ಬಟ್ ಗೌರ್ಮೆಂಟ್ ಸ್ಕೂಲ್ ಒಳ್ಳೆಯದು. ಹಾಗಾದ್ರೆ ಪ್ರೈವೇಟ್ ಸ್ಕೂಲ್ಗಳು ಕೆಟ್ಟದಿಲ್ಲ, ಅದು ಚೆನ್ನಾಗಿವೆ. ನಮ್ಮ ಕೋಸ್ಟಲ್ ಲೈನ್ ಅಲ್ಲಿ ಚೆನ್ನಾಗಿವೆ ಸ್ಕೂಲ್ಗಳು. ಆದ್ರೆ ಸೌಲಭ್ಯ ಭಾಳ ಇರ್ತದಲ್ಲ, ಪ್ರೈವೇಟ್ ಹೋದ್ರೆ ಎಲ್ಲವೇ ತಂದ್ಕೊಡ್ಬೇಕು ಇವ್ರಿಗೆ. ಅಲ್ಲಿ ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ 100+5 ಬಂದ್ರೆ ನಾನು ಬಂದಾಗಿಂದ ನೋಡ್ತಿದ್ದೆ, ಇಲ್ಲಿಯ ಪೇರೆಂಟ್ಸ್ ಬಹಳ ಜನ ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಊರಿನವರು ಇದ್ದಾರೆ. ಅವರಿಗೆ ನಮ್ಮ ಹಳಿ ಶಾಲೆ, ನಮ್ಮ ಶಾಲೆ, ನಾನು ಓದಿದ ಶಾಲೆ, ನನ್ನ ಮಕ್ಳಿಗೆ ಕಳಿಸ್ಬೇಕು ಅಂತ ಬಹಳ ಖುಷಿಯಿಂದ ಎಲ್ಲರೂ ಕಳಿಸ್ತಾ ಇದ್ದಾರೆ. ಡೈಲಿ ಬಸ್ ಹೋಗ್ತದೆ ಹೆಂಗಾರೆ, ಯಾರು ಬಸ್ ಹಚ್ಚುದಿಲ್ಲ. ಅದಕ್ಕಾಗಿ ಪಾಲಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ನಾನು ಕಲಿತ ಶಾಲೆ ಇದೆ ಏನಾದ್ರು ಐಟಮ್ ಕೊಡ್ತಾರೆ, ವಾಟ್ಸ್ಆಪ್ ಗ್ರೂಪ್ ಮಾಡಿ ಕೇಳಿ ಹಿಂಗೆ ಸಮಸ್ಯೆ ಉಂಟು, ಶಾಲೆಯಲ್ಲಿ ಇದ್ಬೇಕು ಅದು ಬೇಕು ಅಂತ ಕೇಳಿ. ಅಲ್ಲ, ಕೆಲವರು ಬೇರೆ ಶಾಲೆಗೆ ನಾವು ಕಳಿಸುವ ನೀನು ಕಳಿಸುವ ಮಾತಾಡ್ಕೊಂಡಿದ್ರು ಕೂಡ ಬೇಡ ಇಲ್ಲೇ ಕಳಿಸುವ ಎಷ್ಟೋ ಜನ ಪಾಲಕರು ಇಲ್ಲೇ ಕಳಿಸಿದ್ದಾರೆ. ಹಾಗಾಗಿ ಮಕ್ಕಳ ಸಂಖ್ಯೆಗೆ ಯಾವುದೇ ಇದಿಲ್ಲ. ನಮ್ಮ ಕ್ಲಸ್ಟರ್ ನಲ್ಲೇ ಹೈಯೆಸ್ಟ್ ಸ್ಟೂಡೆಂಟ್ಸ್ ಇದ್ದದ್ದು ನಮ್ಮ ಶಾಲೆ. CRP ದಿನೇಶ್ ದೇಶಪಾಂಡೆ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಮತ್ತೆ ನಿಮ್ ಶಾಲೆಗಳಿಗೆ ಮಕ್ಕಳ ಆಯೋಗದವ್ರು ಬರ್ಬೋದು. ಮಕ್ಕಳ ಆಯೋಗ ಮಕ್ಕಳು ಗೊತ್ತಿದೆ, ಅದೆಲ್ಲ ಹಾಕ್ಲೇಬೇಕು, ಇದೆಲ್ಲ ಮಾಡ್ಬೇಕು.
ಸಮಿತಿ ಎಲ್ಲ ಮಾಡಿದ್ರು. ಹೌದು, ಮಕ್ಕಳ ಹಕ್ಕುಗಳಾಯ್ತು. ಸಾಮಾನ್ಯವಾಗಿ ಇಲಾಖೆಯಿಂದ ಬಂದದ್ದು ಎಲ್ಲ ಇದನ್ನು ಮಾಡಿದ್ದಾರೆ. ಮತ್ತೆ ಅವರಿಗೆ ಶಾಲೆ ಮಕ್ಕಳು ಬಂದಾಗ ಏನಾದ್ರು ಸಮಸ್ಯೆ ಇದ್ರೆ ನೀವು ದಿನ ನೋಡ್ಬೇಕು, ಆ ಮಗುನ ಕೇಳ್ಬೇಕು ಶಾಲೆಯಲ್ಲಿ ಏನಾದ್ರು ಆಗಿದೆಯೋ ಅಲ್ಲ, ಇದೆಲ್ಲ ಹೇಳಿದ್ರು ಶಾಲೆಯಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯೋ, ಶಾಲೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಯಾರಿಂದಾದ್ರು ಸಮಸ್ಯೆ ಆಗ್ತಾ ಇದೆಯೋ. ನೀವು ಮಕ್ಳು ತಿಳುವಳಿಕೆ ಕೇಳಬೇಕು, ಗಂಡು ಮಕ್ಕಳು ಅದೇ ಹೆಣ್ಮಕ್ಳಿಗೆ. ಈಗ ಕಿರುಕುಳಕ್ಕೆ ಒಳಗಾಗೋರು ಹೆಣ್ಮಕ್ಳು ಅನ್ನೋಂಗಿಲ್ಲ, ಈ ಗಂಡು ಮಕ್ಕಳು ಕಿರುಕುಳಕ್ಕೆ ಒಳಗಾಗ್ತಾರೆ. ನೀವು ಅದನ್ನ ಗಮನ ಮಾಡ್ಬೇಕು, ಆ ಮಗುನಲ್ಲಿ ಏನಾದ್ರು ಬದಲಾವಣೆ ಆಗಿದೆಯೋ ಅಂತೆಲ್ಲ ನೋಡ್ಬೇಕು. ಕೆಲವು ಮಕ್ಕಳು ಹೇಳುದಿಲ್ಲ, ಹೆದರ್ತಾರೆ, ಮಾನಸಿಕವಾಗಿ ಕುಗ್ಗೋಗಿರ್ತಾರೆ, ನಿಮ್ಮೆಲ್ಲ ಸಿಟ್ಟು ಮಾಡ್ಕೊಳ್ತಾರೆ, ಏನೇನೋ ಮಾಡ್ತಾರೆ. ಅದು ಇದೇ ಬೇರೆ ಇರ್ತದೆ, ಕಾರಣಗಳು ಬೇರೆನೇ ಇರ್ತದೆ. ಯಾಕಂದ್ರೆ ನಿಮ್ಗೆ ಹತ್ತಿರದವರು ಕೆಲವೊಂದು ಜನ ಕಿರುಕುಳ ಕೊಟ್ಟದ್ದು ಗೊತ್ತಾಗುದಿಲ್ಲ, ಅವ್ರಿಗೆ ಹೇಳ್ಲಿಕ್ಕೆ ಆಗಲ್ಲ. ಇವನ್ನೆಲ್ಲ ನೀವು ಹೆಚ್ಚಾಗಿ ಲೇಡೀಸೇ ಬಂದಿದೆ, ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಮಕ್ಕಳನ್ನ, ಅವ್ರು ಏನು ಮಾಡ್ತಾರೆ, ಅವ್ರ ಆಟಿಟ್ಯೂಡ್ಗಳು. ಇವತ್ತಿನ ಮಗು ನಾಳೆ ಬೇರೆ ರೀತಿ ವರ್ತಿಸ್ತಿದ್ದೆ ಅಂದ್ರೆ ಏನೋ ಬದಲಾವಣೆ ಆಗಿದೆ ಅಂತ ಅರ್ಥ. ನೀವು ಅದನ್ನೆಲ್ಲ ಗಮನ ಇಡ್ಬೇಕು. ನೀವು ಬಂದ್ ಕೂಡ ಮಕ್ಕಳು ಆಡ್ತಾಳೆ ಅಂದ ಕೂಡ ಮೊಬೈಲ್ ಕೊಟ್ಬಿಡ್ತೀರಿ. ನೀವು ಅಂತಲ್ಲ, ಎಲ್ಲರನ್ನೂ ಸೇರಿಸಿ ಹೇಳಿದ್ರೆ ಮಗು ಗಲಾಟೆ ಮಾಡ್ತದೆ ಅಂದ ಕೂಡ ನಾವು ಮೊಬೈಲ್ ಕೊಡ್ತೀವಿ. ಆವಾಗ ಏನಂತ ಮೊಬೈಲ್ ಅಲ್ಲಿ ಅದು ಕಳೆದು ಹೋಗ್ತದೆ. ನೀವು ಮತ್ತೊಂದ್ಸಲ ಕೇಳಿದ್ರು, ಅವ್ರು ಏನೋ ಹೇಳೋಕ್ ಬರ್ತಾಳಲ್ಲ, ಅವಾಗ ನೀವು ಕೇಳ್ಬೇಕು, ಏನೋ ಹೇಳಲಿಕ್ಕೆ ಬರ್ತಾಳೆ ಅಂತ ಒಂದ್ಸಲ ಅದಾಗ ಏನು ಅಂತ ನೀವು ಸ್ವಲ್ಪ ಸಮಾಧಾನ ಕೇಳಿದ್ರೆ ಆ ಮಗು ಸಮಸ್ಯೆ ಹೇಳ್ತದೆ. ನೀನ್ ಸುಮ್ಮನೆ ಇರೋ, ನಿನ್ಗೆ ಯಾವತ್ತಿದ್ದೇನೋ ಮನೆ ಓದು ಅಂತ ಹೇಳ್ಬಿಟ್ರೆ ಅವಳು ಸಮಸ್ಯೆನೇ ಹೇಳುದಿಲ್ಲ. ಆಮೇಲೆ ದೊಡ್ಡ ಆದ್ಮೇಲೆ ಅವಳಿಗೆ ಅದು ಒಂದು 18-20 ವರ್ಷ ಆದ್ಮೇಲೆ ಅದು ರೀಕಾಲ್ ಆಗ್ತದೆ. ಈಗ ಏನಂತ ಹೇಳ್ಬೇಕು ಅಂತ ಇಟ್ಕೊಂಡಿರ್ತದಲ್ಲ ಮಗು, ಅಲ್ಲಿವರೆಗೆ ಅಲ್ಲೇ ಅದುಕೊಂಡು 18 ವರ್ಷ ಆದ್ಮೇಲೆ ಅದು ರೀಕಾಲ್ ಆಗ್ತದೆ. ಅವಾಗ ಅದು ಬೇರೆ ತರನೇ ಆಗ್ತದೆ. ಕೆಲವೊಬ್ರು ನೋಡಿ ಮೈಂಡ್ ಫ್ರೆಶ್ ಆಗಿ ಕೂಗುದು ಮಾಡುದು ಯಾರು ಅದೆಲ್ಲ ಆಗ್ತದೆ. ಅವೆಲ್ಲ ಹಳೆಯದು ಯಾವುದೋ ಒಂದು ಘಟನೆ ಒತ್ತಿಡಿದಾಗ ಆಗುದು. ಸೈಕಾಲಜಿ ಪ್ರಕಾರ ಆಗುದು ಹೀಗೆ. ನೀವು ಅದಕ್ಕೋಸ್ಕರ ನಿಮ್ಮ ಮಗು ಏನಾದ್ರು ಹೇಳ್ಲಿಕ್ಕೆ ಬಂದ್ರೆ, ನಿಮ್ಗೆ ಎಷ್ಟೇ ಕಷ್ಟ ಇರ್ಲಿ, ಏನೇ ಕೆಲಸ ಇದ್ರು, ಆ ಮಗು ಏನು ಹೇಳ್ತದೆ ಅಂತ ಸ್ವಲ್ಪ ಕೇಳ್ಬೇಕು. ಏನ್ ಹೇಳ್ತದೆ ಆ ಮಗು, ಏನೋ ಹೇಳ್ಲಿಕ್ಕೆ ಪ್ರಯತ್ನಿಸ್ತದೆ ನಾವು ಅದನ್ನ ಗಮನ ಇಟ್ಟು ಕೇಳಿದ್ರೆ ಆ ಮಗು ಸಮಸ್ಯೆ ಪರಿಹಾರ ಮಾಡ್ಬೋದು. ಮತ್ತೆ ಮಕ್ಕಳ ರಕ್ಷಣಾ ನೀತಿ, ಹೌದು, ಅದು ಬಹಳ ಈಗ ಎಷ್ಟು ಕ್ರಿಟಿಕಲ್ ಇದೆ ಅಂತ ಹೇಳಿದ್ರೆ, ಈಗ ನಾವು ತಿಳಿದ್ರೆ ಸುಲಭ ಇಲ್ಲ. ಸಮಿತಿ, ಮಾನವೋಪಯೋಗ, ಬೇಕಾದವರಿಗೆ ಯಾರು ಉಪಯೋಗ ಆಗ್ತಿಲ್ಲ. ಮಿಸ್ಯೂಸ್ ಆಗಿದೆ ಕೆಲವೊಂದು, ಅದನ್ನೇ ಎಲ್ಲವೂ ಡೇಂಜರ್. ಕೆಲವೊಂದನ್ನು ಪರ್ಸನಲ್ ರಿವೆಂಜ್ಗಾಗಿ ಎಲ್ಲ ಮಾಡ್ತಾರೆ. ಏನಾಗ್ತದೆ ಗೊತ್ತಾ, ಫಸ್ಟ್ ಒಂದ್ಸಲ ಸೋಮವಾರ ಮಾಡಿ ಹಿಡಿದು ಬಿಡ್ತಾರೆ, ಆಮೇಲೆ ಎನ್ಕ್ವೈರಿ ಮಾಡಿದ್ರೆ ತಪ್ಪು ಅಂತ ಗೊತ್ತಾಗ್ತದೆ. ಅಷ್ಟೊಳಗೆ ಅವ್ನು ಮರ್ಯಾದೆ ಎಲ್ಲ ಹೋಗಿರ್ತದೆ. ಅದಕ್ಕೆ ತುಂಬಿಕೊಡುವುದು ಯಾರು? ಹಂಗೆ ಆಗ್ತದೆ. ಸಮಾಜ ಅವ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತದೆ. ವೈಯಕ್ತಿಕ ರಿವೆಂಜ್ಗಳು ಬಹಳ ಮತ್ತೆ ಅದರಿಂದ ಎದ್ಕೊಂಬ ಮತ್ತೆ ಆಗುದಿಲ್ಲ. ಅದು ಎಷ್ಟೇ ಸುರುಕುತ್ತಾರೆ ಅದು ನಿನ್ನೆ ನೋಡಿ, ಇವತ್ತು ಪೇಪರ್ ಅಲ್ಲಿ ಇದೆ, ಒಂದು ಹುಡುಗಿ 20-21 ವರ್ಷದ ಒಂದು ಹುಡುಗಿ ಲವ್ ಮಾಡಿದಂತೆ, ಅವಳು ಅಪ್ರಾಪ್ತಿ ಆಗಿದ್ದಂತೆ, ಪೋಕ್ಸೋ ಕಾಯ್ದೆ ಹಾಕಿದ್ದಂತೆ. ಕಡೆಗೇನೋ ಅಡ್ಜಸ್ಟ್ಮೆಂಟ್ ಮಾಡಿ ಅವರಿಬ್ರು ಅಡ್ಜಸ್ಟ್ಮೆಂಟ್ ಅಂದ್ರೆ ಪಾಲಕರೆಲ್ಲ ಸಮ್ಮುಖದಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ರಂತೆ. ಅದು ಇವತ್ತು ಅವ್ರ ಮನೆ ಮುಂದೆ ಜಿಲೇಟನ್ ಕಟ್ಟಿ ಸ್ಫೋಟ ಮಾಡ್ಕೊಂಡು ಸತ್ತೋದ. ಅವಳ ಮನೆ ಮುಂದೆ ಹೋಗ್ಕೊಂಡು ಹಂಗಂತ ಒಬ್ಬರದೇ ಅವ್ನ ಒಬ್ಬನೇ ತಪ್ಪು ಇರುದಿಲ್ಲ, ಇರ್ತದೆ. ಹಂಗೆ ಅವನು ಪೋಕ್ಸೋ ಅಂತ ಜೈಲಿಗೆಲ್ಲ ಹೋಗ್ಬಂದಲ್ಲ, ಅವು ಮನಸ್ಸಿಗೆ ಹೇಳುದು ತಪ್ಪು ಎಲ್ಲ ಕಡೆ ಇದ್ದಾಗ ಇರ್ತದೆ. ಆದ್ರೆ ಕಾಯ್ದೆ ದುರುಪಯೋಗ ಆಗಬಾರ್ದು. ಎಲ್ಲ ನೀತಿ ಕಾಯ್ದೆ ಬಗ್ಗೆ ತಿಳುವಳಿಕೆ ಬೇಕು, ಮತ್ತಂದ್ರೆ ತಪ್ಪಿಕೊಳ್ಳುವ ಅದಿನ್ನು ನಮ್ಗೆ ಗೊತ್ತಿರ್ಬೇಕು. ಹಂಗಲ್ಲಿ ಇದಾಗ್ತದೆ. ಮತ್ತೇನಾದ್ರು ಸಮಸ್ಯೆ ಇಲ್ಲಲ್ಲ? ಯಾರು ಹೇಳಿದ್ರಿ ಶಿಕ್ಷಕರ ಅಭಿಪ್ರಾಯ ಏನಾದ್ರು? ಶಿಕ್ಷಕರೇ ಮೇಡಮ್, ಇಪ್ಪತ್ತಾರು ಮಕ್ಕಳಿಗೆ ಚೆನ್ನಾಗಿ ಬಂದಿದ್ದಾರೆ ಪಾಲಕರು. ಬೇರೆ ಕಡೆ ಪಾಲಕರು ಬಂದಿದ್ದಾರೆ. ನಾವು ಕೆಲವು ಕಡೆ ಗ್ರಾಮ ಸಭೆಗೆ ಹೋದ್ರೆ ಬರೀ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇಬ್ಬರನ್ನೇ ಗ್ರಾಮ ಸಭೆ ಮಾಡುವ ಪರಿಸ್ಥಿತಿ ಬಂದಿದೆ. ಯಾರು ಬರಲ್ಲ, ಯಾಕಂದ್ರೆ ಎಲ್ಲರೂ ಕೆಲಸ ಇರ್ತದೆ. ಹಾಗೆ
ಏನಾದ್ರು ಇದೆಯಾ ಮೈಕ್ರೋ? ಏನಾದ್ರು ಇದ್ರೆ ಹೇಳೋದಿದೆಯಾ? ಇಲ್ಲ ಅಲ್ಲ? ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯ 4 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ನಡೆದಿದ್ದು, ಅದು ಹೇಗೆ ಏನು ಅಂತ ಅದರ ರೂಪುರೇಷೆಯಿಂದ ಹಿಡಿದು ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಎಲ್ಲ ಕ್ಲಿಯರ್ ಆಗಿದೆ ನಿಮಗೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ರಾಜು ಸರ್ ಅವರು ಎಲ್ಲರಿಗೂ ಉತ್ತಮವಾದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನವನ್ನ ಇಲಾಖೆಯಿಂದ ಸಿಗುವುದಾದಂತಹ ಯೋಜನೆಗಳ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸರ್ ನಿಮಗೆ ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಉದಯ್ ಸರ್ ಅವರು ಕೂಡ ಏನು ಎಲ್ಲ ಈ ಒಂದು 4 ದಿನಗಳ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಇಲ್ಲಿ ಏನು ಕುಂದುಕೊರತೆಗಳಿವೆ ಅವನ್ನೆಲ್ಲ ಲಿಸ್ಟ್ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ನಿಮಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಹಾಗೆ 4 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ನಮ್ಮ ಜೊತೆಗಿದ್ದು ಪಾಲಕರ ಭೇಟಿ, ಮನೆ ಭೇಟಿ, ಹಾಗೆ ಶಾಲಾ ಭೇಟಿ ಇವೆಲ್ಲವನ್ನು ಕಾರ್ಯಕ್ರಮಗಳನ್ನ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿ ನಡೆಸಿದಂತಹ ವೀಣಾ ಮೇಡಮ್ ಹಾಗೂ ಅವರಿಗೂ ಕೂಡ ತಮ್ಮ ವರದಿಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಹಾಗೆ SDMC ಅಧ್ಯಕ್ಷರಾದ ಶ್ರೀ ಹನುಮಂತಗೌಡ ಹಾಗೂ ಸದಸ್ಯರಾದ ಬಾಬು ನಾಯ್ಕರು ಕೂಡ ವೇದಿಕೆಯಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಿರಿ, ಚರ್ಚೆಯಲ್ಲಿ ಭಾಗವಹಿಸಿದಿರಿ. ನಿಮಗೂ ಕೂಡ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಯಾವುದೇ ಕುಂದುಕೊರತೆಗಳು ಇಲ್ಲಿವರೆಗೆ ನಾವು ಕಂಡುಕೊಂಡಿಲ್ಲ. ಹಾಗೆ ಅದಕ್ಕೆ ಕಾರಣ ಮೂಲ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಶಿಕ್ಷಣಾಭಿಮಾನಿಗಳು, ಅವರು ಪಾಲಕರು ಇರಬಹುದು, ಇಲ್ಲೇ ಇರಬಹುದು, ಪಾಲಕರು ಕೂಡ ಹಾಗೆ, ಶಿಕ್ಷಕರು ಕೂಡ ಹಾಗೆ ನಮಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಮ್ಮ ಸಲಹೆ ಸೂಚನೆಗಳನ್ನ ಅವರು ಸ್ವೀಕಾರ ಮಾಡಿ ಅದರಂತೆ ನಡ್ಕೊಳ್ತಾ ಇದ್ದಾರೆ. ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ ಅಂತ ಹೇಳಿದಾಗ ಅವರು ಅಲ್ಲಿ ಕಾಳಜಿ ವಹಿಸಿ ಆ ಕುರಿತು ನಮಗೆ ವರದಿಯನ್ನು ಅವಾಗ ಒಪ್ಪಿಸ್ತಾ ಇರ್ತಾರೆ. ಹಾಗೆ ಈ ಪಾಲಕರಿಂದ ಹಾಗೂ ನಮ್ಮ ಪಕ್ಕದಲ್ಲಿ ಅಂಗನವಾಡಿ ಟೀಚರ್ ಇದ್ದಾರೆ, ಅಲ್ಲಿ ಮಕ್ಕಳಿದ್ದಷ್ಟು ನಮ್ಮ ಶಾಲೆಗೆ ಕೊರತೆ ಯಾವತ್ತೂ ಆಗುದಿಲ್ಲ. ಅವರು ತುಂಬಾ ಚೆನ್ನಾಗಿದ್ದಾರೆ ಅಂಗನವಾಡಿ ಟೀಚರ್ ಅವರೆಲ್ಲ. ಹೌದು, ಮಕ್ಕಳಿದ್ದಾರೆ, ಮಕ್ಕಳನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಸ್ಪೆಷಲ್ ಧನ್ಯವಾದಗಳು. ಹಾಗೆ ಪಾಲಕರು ಕೂಡ ನಮ್ಗೆ ತಮ್ಮ ಬೇರೆ ಶಾಲೆಗಳಲ್ಲಿ ಬಸ್ಸು ನಮ್ಮ ಶಾಲೆ ಬಾಗಿಲಲ್ಲೇ ಹೋಗ್ತದೆ, ಆ ಬಸ್ಸನ್ನ ಯಾರು ವರ್ತಿಸ್ತಾ ಇಲ್ಲ. ನಮ್ಮ ಶಾಲೆ, ನಮ್ಮ ಹಾಡಿ ಶಾಲೆ, ನಾವು ಕೇಳಿದ್ರೆ ಒಂದು ರೀತಿ ಖುಷಿ ಆಗ್ತದೆ. ಎಲ್ಲರ ಬಾಯಲ್ಲಿ ನಮ್ಗೆ ಹೊರಗಡೆಯಿಂದ ಕೇಳಿದ್ರು ನಮ್ಮ ಹಾಡಿ ಶಾಲೆಗೆ ನಮ್ಮ ಮಕ್ಕಳು ಕಳಿಸುವ, ಇಲ್ಲಿ ಹಾಗೆ ಮಾಡುವ ಇದು ಮಾಡುವಂತ ಬಹಳ ಉತ್ಸಾಹದಿಂದ ನಾವು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪಾಲಕರಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಹಾಗೂ SDMC ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಕಲಿತು ಹೋದಂತಹ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳಗಲಿ, ನಿಮಗೆಲ್ಲರಿಗೂ ಆಯುರಾರೋಗ್ಯ ಸಂಪತ್ತು ಸಿಗಲಿ ಅಂತ ಹೇಳ್ತಾ ನನ್ನ ಒಂದು ಧನ್ಯವಾದ.